ಎಲ್ಲೇ ಒಂದು ಸುಳ್ಳು ಕಸಿಸ್ಕೊಡ್ತಾರೆ. ಅದರ ಸಿಹಿಯನ್ನು ಸವಿಬೇಕಾದ್ರೆ ಏನೇನು ಮಾಡಬೇಕು ಗೊತ್ತಲ್ಲ. ಸಿಪ್ಪೆ ತೆಗಿಬೇಕು, ಮತ್ತು ಅದನ್ನು ಚಿಕ್ಕ ಕಟ್ ಮಾಡಬೇಕು, ಆಮೇಲೆ ಹಲ್ಲಲ್ಲಿ ಹಾಕ್ಕೊಂಡು ಅಗಿಬೇಕು. ಅಗಿದ್ರೆ ಆವಾಗ ನಮಗೆ ಅದು ಸಾರ ಗೊತ್ತಾಗುತ್ತೆ. ಸೊ ಉಪದೇಶ ಮಾಡೋದ್ರಲ್ಲಿ ಆ ರೀತಿ ಉಪದೇಶ ಮಾಡ್ತಾರೆ ಕೆಲವರು. ಇನ್ನು ನೆಕ್ಸ್ಟು ಇದು ಕದಳಿ ಫಲವತ್ತು, ಬಾಳೆಹಣ್ಣು ಥರ. ಬಾಳೆಹಣ್ಣು ಕೈ ಕೊಟ್ಟರೆ ಏನು ಮಾಡ್ಬೇಕು ಹೇಳಿ? ಸಿಪ್ಪೆ ತೆಗಿಯೋಕ್ಕೆ ಚಾಕು ಬೇಕೋ, ಕೊಡ್ಲಿ ಬೇಕೋ? ಸುಮ್ಮನೆ ಈಗ ತೆಗೆದುಬಿಟ್ಟು ತಿಂದ್ಬಿಟ್ಟು ಭಾರತ ದೇಶ ಆದ ಕಾರಣ ಸಿಪ್ಪೆ ಎಲ್ಲನೇ ಹಚ್ಬಿಡೋದು. ನಿಜವಾಗ್ಲೂ ಏನು ವಿವೇಕ ಮಾಡೋಲ್ಲ. ಯಾರ್ದೋ ಅವ್ರ ಮನೆಗೆ ಸಿಪ್ಪೆ ಹಚ್ಚು, ನಾನು ಹೇಳಿದೆ ತೊಗೊಂಡು ಡಸ್ಟ್ಬಿನ್ನಲ್ಲಿ ಹಾಕಿ ಬೆಳಗ್ಗೆ ಗುಡಿಸ್ತಾರೆ. ಬಿಡಿ ಸ್ವಾಮಿ, ಅವಳು ಬರ್ತಾಳೆ ಗುಡಿಸ್ತಾರೆ ಅಂದರು. ಬೆಳಗ್ಗೆ ಅದ್ರ ಮೇಲೆ ಕಾಲಿಟ್ಟರು, ಜಾರು ಬಿದ್ದರು, ಮತ್ತೆ ಹೋಗಿ ಹೋಗಿ ಪ್ಯಾಕ್ ಮಾಡಿಸ್ಕೊಂಬಂದರು. ಇದು ಬಾಳೆಹಣ್ಣು ತಿನ್ನಲಿಕ್ಕೆ ಏನು ಕಷ್ಟ? ಏನು ಕಷ್ಟ ಇಲ್ಲ. ಆ ರೀತಿ ಸಿಪ್ಪೆ ಒಂದು ತೆಗಿಬೇಕು, ಹೌದಾ? ಆ ರೀತಿ ಉಪದೇಶ ಮಾಡತಕ್ಕ ಒಂದು ರೀತಿ. ಮತ್ತು ಇನ್ನೊಂದು ಥರ ದ್ರಾಕ್ಷ ಫಲವತ್ತು, ದ್ರಾಕ್ಷಿ ಹಣ್ಣು ತೊಳೆದುಬಿಟ್ಟು ಎಲ್ಲ ಒಂದೊಂದಾಗಿ ಬಿಡಿಸಿ ದ್ರಾಕ್ಷಿ ತೊಳೆದು ಕೈ ಕೊಡ್ತಾರೆ ಪ್ರಸಾದ ಅಂತ. ಅದು ತಿನ್ನಲಿಕ್ಕೆ ಏನು ಕಷ್ಟ ಮಾಡಬೇಕು? ಸಿಪ್ಪೆ ತೆಗಿಬೇಕು, ಅಗಿಬೇಕು, ಏನು ಮಾಡಬೇಕು? ಬಾಯಲ್ಲಿ ಹಾಕ್ಕೊಂಡು ಅದು ರುಚಿ. ಇದು ಆ ರೀತಿ ಹೇಳಲಿಕ್ಕೂ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಇನ್ಯಾವುದಕ್ಕೂ ಯಾವುದು ಸರಿ ಹೋಗಲಿಲ್ಲ ನಮಗೆ. ಅದು ಇನ್ನು 4ನೇದು ಯಾವುದು ಕಾಣ್ತಿಲ್ಲ. ಆದ ಕಾರಣ ಯಾಕಪ್ಪ ಹೀಗಾಗುತ್ತೆ? ನಮ್ಗೆ ಇಲ್ಲಿ ಬಂದ್ರೇ ಹೀಗಾಗುತ್ತೆ. ಯಾಕೆ ಅಂದರೆ ಮೊಟ್ಟ ಮೊದಲು ದಿವಸ ಹೇಳ್ತಿದ್ದೀವಿ, ಆದ್ರೂ ಏನು ಜೀವನ ಅಂತ ಮಾಡ್ತಾ ಇದ್ದೀವೋ, ಸಮಾಜ ಏನು ಜೀವನ ಅನ್ನುತ್ತೋ ಅದನ್ನು ನಮ್ಮ ಜೀವನ ಕುರಿತು ನಾವು ವಿವೇಕ ಮಾಡಲಿಲ್ಲ. ಬಂದ್ವಿ ಈ ಜಗತ್ತಿಗೆ, ಸರಿ 1 ವರ್ಷಕ್ಕೆ ನಾನು ಅನ್ನೋ ಶುರುವಾಯಿತು. ಅದಕ್ಕೆ ನೀನು ಹಿಂದೂ ಅಂದರು, ನೀನು ಬ್ರಾಹ್ಮಣ ಅಂದರು, ಏನೇನೋ ಹೇಳಿದ್ರು ನನ್ನ ನೋಡಿ ಎಲ್ಲ ಒಪ್ಕೊಂಡ್ಬಿಟ್ವಿ. ಅದಾ ನಾನು ಇದು ಅಂತ ಒಂದು ಕಲ್ಪನೆ ಮಾಡಿಕೊಂಡು ಏನು ನಾವು ಓದೆ, ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲಸವೇ ನಾನು. ಈ ರೀತಿ ಆ ಅಹಂಕಾರ ಅನ್ನತಕ್ಕಂಥ ನಾನು ಗಟ್ಟಿಯಾಗಿ ಬೆಳೆಸ್ಕೊಂಡ್ವಿ. ಅದರಲ್ಲಿ ನಾನು ಸಂಸಾರಿ, ದುಃಖಿ. ಪ್ರಪಂಚ ಅನ್ನತಕ್ಕಂಥದ್ದು ಭಾಳ ವಿಶಾಲವಾಗಿ, ಅಗಾಧವಾಗಿ, ಭಾಳ ಭೋಗ ವಸ್ತುಗಳಿಂದ ಕೂಡಿದೆ. ನಾನು ಭಾಳ ಅಲ್ಪ ಜೀವಿ, ಕ್ಷುದ್ರ ಜೀವಿ. ನನ್ನ ಏನಿದೆ? ಆದ ಕಾರಣ ಈಗ ಜಗತ್ತನ್ನು ನೋಡ್ತಾ ಇದ್ದೀನಿ. ನೋಡಿ ಅದರಲ್ಲಿ ಯಾವ್ಯಾವುದು ನನಗೆ ಸುಖವನ್ನು ಕೊಡುತ್ತೋ, ಯಾವ್ಯಾವ್ದು ನೆಮ್ಮದಿ ಆನಂದವನ್ನು ಕೊಡುತ್ತೋ ಅದನ್ನೆಲ್ಲ ನನ್ನದನ್ನು ಮಾಡ್ಕೋಬೇಕು. ಎಷ್ಟು ನೆಮ್ಮದಿ ಆನಂದ ಸಿಗುತ್ತೆ ಅಂದರೆ, ಎಷ್ಟು ಆಸ್ತಿ ಅನ್ನೋ ಚರಾಸ್ತಿ, ಸ್ಥಿರಾಸ್ತಿ ಇದು ಎಷ್ಟು ಕೂಡ ಹಾಕ್ಕೊಂಡ್ರೆ ಅಷ್ಟು ಸುಖವಾಗಿರ್ತೀನಿ ಅಂತ ತಂದೆ ತಾಯಿನೂ ಓಡ್ತಿದ್ರು, ಅಜ್ಜಿ ತಾತನೂ ಓಡ್ತಿದ್ರು, ಬಂಧು ಬಳಗನೂ ಓಡ್ತಿದ್ರು, ಎಲ್ಲರೂ ಓಡ್ತಿದ್ರು. ನಾವು ಓಡೋಕ್ಕೆ ಶುರು ಮಾಡಬೇಕು. ಈ ಜಗತ್ತನ್ನು ನೋಡಿ ನಾನು ಪ್ರಪಂಚ ನೋಡ್ತಾ ಇದ್ದೀನಿ. ಮತ್ತು ನನ್ನ ಬುದ್ಧಿ ಪ್ರಕಾರ ಇದು ಅನುಕೂಲ, ಇದು ಅನಾನುಕೂಲ ಅಂತ ನಿಶ್ಚಯ ಮಾಡ್ತೀನಿ. ಅನುಕೂಲವಾದನ್ನು ಪಡೀಲಿಕ್ಕೆ ಪ್ರವೃತ್ತಿ ಕರ್ಮ, ಅನಾನುಕೂಲವಾದನ್ನು ಪಡೀಲಿಕ್ಕೆ ನಿವೃತ್ತಿ ಕರ್ಮ ಅನ್ನತಕ್ಕ ಮಾಡ್ತಿದ್ದೀನಿ. ಈ ಪ್ರವೃತ್ತಿ ನಿವೃತ್ತಿ ಕರ್ಮ ಅನ್ನತಕ್ಕ ಮಾಡಿಕೊಂಡು ನಮಗೆ ಆ ಶಬ್ದಗಳೇನು ಗೊತ್ತಿಲ್ಲ ಅಂತೇಳಿ ಶಾಸ್ತ್ರ ಪ್ರಕಾರ ಆ ಶಬ್ದಗಳು ಉಪಯೋಗಿಸ್ತಾ ಇದ್ದೀನಿ ನಾನು. ಅದೇನು ಗೊತ್ತಿಲ್ಲ, ಏನೋ ಒಂದು ಯಾವ ಶಾಸ್ತ್ರನೂ ನೋಡೋಲ್ಲ, ಯಾರು ದೊಡ್ಡವ್ರು ಹೇಳಿದಕ್ಕೆ ಕೇಳೋಲ್ಲ. ಅದು ಈಗಿನ ಕಾಲಕ್ಕೆ ಬರ್ತಾ ಮಾತಾಡ್ಕೊಂಡು ಅವ್ರು ಯಾರೋ ನಾವು ವೆಹಿಕಲಲ್ಲಿ ಬರ್ತಾಯಿದ್ದೀವಿ, ಅಲ್ಲೆಲ್ಲ ಟರ್ನ್ ಮಾಡ್ಕೋಬೇಕಾದ್ರೆ ಆ ಕ್ರಾಸಿಂಗ್ ಅಡ್ಡ ನಿಂತಿಯಾನೆ. ಇಬ್ಬರು ಒಳ್ಳೆ ಎಜುಕೇಟೆಡ್ ಕಾಣ್ತಾರೆ, ಕ್ರಾಸಿಂಗ್ ಅಡ್ಡ ನಿಂತ ವೆಹಿಕಲ್ ನಿಲ್ಲಿಸ್ಕೊಂಡು. ಯಾವ ರೀತಿ ಜನ ಬೇರೆ ಯಾರನ್ನ ಬಂದರೆ ಯಾವ ರೀತಿ ತಿರುಗಿಸ್ಕೊಂಡು ಹೋಗ್ತಾರೆ ಅವ್ರ ವೆಹಿಕಲ್ನ. ಈಗ ನಿಂತ್ಕೊಳ್ಳೋದು ಸರಿಯೇ? ತನಗೆ ವಿವೇಕ ಇಲ್ಲ. ಯಾರನ್ನ ಹೇಳಿದ್ರೆ ಓಹೋ ನಿಮ್ಮ ಅಪ್ಪಂದು ರಸ್ತೆ ಹೋಗು ಅಂತಾರೆ, ಬೇರೆ ಹೇಳೋದಕ್ಕೆ ಕೇಳಲ್ಲ. ಗೌರ್ಮೆಂಟ್ ಕಂಟ್ರೋಲ್ ಇದೆ ಅಂದರೆ ಇಲ್ಲ.
ಇನ್ನು ಹೇಗೆ ಅಭಿವೃದ್ಧಿ ಆಗೋದು? ನಾವೇ ಎಚ್ಚೆತ್ಕೋಬೇಕು. ಅದಕ್ಕೋಸ್ಕರ ಎಚ್ಚರಾಗೋ ತಮ್ಮ ಎಚ್ಚರಾಗೋ, ಮರೆತು ನೀನು ಮಲಗಿ ಬಿಟ್ಟೆ ಎಚ್ಚರ, ಮರೆತು ನೀನು ಮಲಗಬೇಡ ಎಚ್ಚರ ಆಗೋ ಅಂತಾರೆ ಅದರಲ್ಲಿ, ಆ ಹಾಡಲ್ಲಿ. ಅದನ್ನು ನಾನು ಸ್ವಲ್ಪ ಬದಲಾಯಿಸಿದ್ದೀನಿ. ಎಚ್ಚರಾಗೋ ತಮ್ಮ ಎಚ್ಚರಾಗೋ, ಮರೆತು ನೀನು ಮಲಗಿ ಬಿಟ್ಟೆ ಎಚ್ಚರಾಗೋ. ಇವಾಗ ನಾಳೆ ಮಲಗಿಬಿಟ್ಟಿಯಾನು, ಮಲಗಬೇಡ ಅಂತ ಹೇಳ್ಬೇಕಾದೇನಿಲ್ಲ. ಯಾಕೆ? ಅನಾದಿ ಮಾಯೆಯೋ ಸುಪ್ತು, ಅನಾದಿ ಮಾಯೆ ಅನ್ನತಕ್ಕಂಥ ನಿದ್ದೆ ಮಾಡ್ತಾ ಈ ಕನಸನ್ನು ಕಾಣ್ತಾ ಇದ್ದಾನೆ. ಆ ನಿದ್ದೆಯಿಂದ ಎದ್ದೇಳಬೇಕು. ಯಾವುದು? ಅನಾದಿ ನಿದ್ದೆ, ಮಾಯಾ ನಿದ್ದೆಯಿಂದ ಎದ್ದೇಳಬೇಕು. ಅದು ಮೋಕ್ಷ. ಹೌದಾ? ಅನಾದಿ ಮಾಯೆ ನಿದ್ದೆಯಿಂದಲೇ ನಾವು ಎದ್ದೇಳಬೇಕಂದ್ರೆ ಈ ನಿದ್ದೆಯಿಂದಲೇ ಹೇಳ್ತಾ ಇಲ್ಲ ನಾವು. ಸ್ವಾಮಿ, ఈ నిద్ర నుంచినే మనం మేల్కోలే. ఇంక అనాది మాయా నిద్ర నుంచి ఎప్పుడు మేల్కొనేది? ముందు దీంట్లో మేల్కోవాలి. ಇಲ್ಲಿ ಎಚ್ಚರವಾಗಿರ್ಬೇಕು ನಾವು. ನಾನು ಬೇಕಾದ ನಿದ್ದೆ ಬರಬೇಕು, ಬೇಡದ ಸಮಯದಲ್ಲಿ ಬರಬಾರ್ದು. ಅಷ್ಟು ಕಂಟ್ರೋಲ್ ಮಾಡಬೇಕು ನಾವು. ಆ ರೀತಿ ಇದ್ರೇ ಇಲ್ಲಿ ಅಧಿಕಾರಿಗಳು ಹೊತ್ತು ಸಾಧ್ಯವಿಲ್ಲ. ಆ ಅಧಿಕಾರ ಯಾಕೆ ಬರ್ತಿಲ್ಲ? ನಮ್ಮ ಜೀವನ ವಿವೇಕ ಮಾಡಲಿಲ್ಲ. ಜಗತ್ತನ್ನು ನೋಡಿ ನನ್ನದನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಎಷ್ಟೇ ನನ್ನದನ್ನು ಮಾಡಿಕೊಂಡ್ರು ಸಾಕು, ತೃಪ್ತಿ ಅನಿಸುತ್ತೋ. ಒಂದು ಏನೇನು ಮಾಡ್ಕೊಂಡಿದ್ದೀವೋ, ಯಾರ್ಯಾರು ಬಂದು ಬಳಗ ಇದ್ದಾರೋ ಅವರಿಂದ ಎಲ್ಲ ಎಷ್ಟು ಆನಂದ ಸಿಗ್ತಾಯಿದೆ, ಎಷ್ಟು ನೆಮ್ಮದಿ ಸಿಗ್ತಾಯಿದೆ, ಎಷ್ಟು ಶಾಂತಿ ಸಮಾಧಾನ ಸಿಗ್ತಾಯಿದೆ, ಎಷ್ಟು ಆನಂದವಾಗಿದೆ ಜೀವನ ಅನಿಸುತ್ತೋ. ಇಷ್ಟೆಲ್ಲ ಆನಂದ ಇದ್ದರೆ ಇನ್ಯಾಕಪ್ಪ ವೇದ ಅಂತ, ಇನ್ಯಾಕೆ ಈ ರಾಮಾಯಣ ಅಂತ ಅನಿಸುತ್ತೋ. ಅಥವಾ ಎಷ್ಟೆಲ್ಲ ಮಾಡಿದ್ರು ದುಃಖನೇ ಇದೆ, ನಿದ್ದೆನೇ ಬರುತ್ತೆ ಅನಿಸುತ್ತೋ. ಇಲ್ಲಿ ನಿಜವಾದ ದುಃಖ ಇದ್ದರೆ, ಸಂಸಾರ ಬೇಸರ ಆಗಿದ್ದರೆ ಇಲ್ಲಿ ನಿದ್ದು ಬರೋಲ್ಲ. ಅಲ್ಲಿ ಬೇಸರ ಆಗಲಿಲ್ಲ. ಯಾಕೆ ಬೇಸರ ಆಗಲಿಲ್ಲ? ಮೋಹದಿಂದ ವಿವೇಕ ಮಾಡೋಕ್ಕೆ ಹೋಗಿಲ್ಲ. ಇಷ್ಟೇ ಜೀವನ ಅಂದರೆ ಏನು? ಎಲ್ಲ ಜೀವನವನ್ನು ನೋಡಿದ್ರೆ ಇಷ್ಟೇ, ಸಂಪಾದನೆ, ಸಂತಾನ, ಸಾಯೋ ತನಕ ಇಷ್ಟಲ್ಲೇ ಇರ್ತದೆ. ಹೋಗಲಿ, ಇರೋಣ, ಅದರಲ್ಲಿ ಇರೋಣ, ಇನ್ನೇನು ಬೇಕು? ಸಂಪಾದನೆ, ಸಂತಾನ ಹೋಗಲಿ. ಅಷ್ಟರಲ್ಲೇ ಆನಂದ ಅನ್ನತಕ್ಕಂಥ ಸಾಧ್ಯವೋ? ಅಷ್ಟರಲ್ಲೇ ಮೃತ್ಯುಭಯ ಅನ್ನತಕ್ಕಂಥ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೋ? ಮೃತ್ಯುನ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೋ? ಅದಕ್ಕೋಸ್ಕರ ಜೀವನ ಮಾಡ್ತೀವಿ. ಸಾಯಬೇಕು ಅಂತ ಜೀವನ ಮಾಡ್ತಿಲ್ಲ. ಮೃತ್ಯುಭಯ ತಪ್ಪಿಸ್ಕೋಬೇಕು ಮತ್ತು ಆನಂದವಾಗಿರಬೇಕು. ಇವೆರಡು ಪ್ರಾಪ್ತಿ ಆಗ್ತಿದೆಯೋ ಅಂತ ಚೆನ್ನಾಗಿ ವಿವೇಕ ಮಾಡಬೇಕು. ಎಲ್ಲ ಮಾಡ್ಕೊಂಡ್ಮೇಲೆ ಏನಾಗುತ್ತೆ? ಸಾಕಷ್ಟು ಜಗತ್ತನ್ನು ನೋಡಿ ನನ್ನದನ್ನು ಮಾಡಿಕೊಂಡೆ ಮತ್ತು ಒಂದು ಸ್ಥಿತಿ ಬಂದ್ವಿ. ಆಮೇಲೆ ಜೀವನ ಇನ್ನೊಂದು ರೀತಿ ಶುರುವಾಗುತ್ತೆ. ಯಾವ ರೀತಿ? ನನ್ನ ಬೇರೆಯವ್ರು ನೋಡ್ತಿದ್ದಾರೆ, ನನ್ನ ಬೇರೆಯವ್ರು ನೋಡ್ತಿದ್ದಾರೆ, ನಾನು ಬೇರೆಯವ್ರಿಗೆ ದೃಶ್ಯ. ಸೊ ನನ್ನವರು ಚೆನ್ನಾಗಿ ನೋಡಬೇಕು. ಒಂದು ಮೊಟ್ಟ ಮೊದಲು ಶರೀರ ದೃಷ್ಟಿಯಿಂದ ನಾನು ಪ್ರಪಂಚಕ್ಕೆ ಚೆನ್ನಾಗಿ ಕಾಣಬೇಕು. ಇಲ್ಲಾಂದರೆ ಈ ಬ್ಯೂಟಿ ಕಂಟೆಸ್ಟ್ ಇವೆಲ್ಲ ಯಾಕೆ? ವ್ಯರ್ಥ ಅವೆಲ್ಲ. ಯಾತಕ್ಕೆ ಬ್ಯೂಟಿ ಕಂಟೆಸ್ಟು? ನಾನು ಪ್ರಪಂಚಕ್ಕೆ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಮೊಟ್ಟ ಮೊದಲು ಈ ದೇಹನ ಚೆನ್ನಾಗಿ ಮಾಡ್ಕೊಳಕ್ಕೆ ನೋಡ್ತೀವಿ. ನೀವು ಬೇಸರ ಆಗುತ್ತೇನೋ, ಇವಾಗ ಬ್ಯೂಟಿ ಪಾರ್ಲರ್ ಯಾತಕ್ಕೋಸ್ಕರ? ನಾನು ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು. ಸರಿ, ಅದಕ್ಕಷ್ಟು ಭಾಳಷ್ಟು ಪ್ರಯತ್ನ ಪಟ್ವಿ. ಆಮೇಲೆ ಆಸ್ತಿ ವಿಚಾರದಲ್ಲಿ ನಾನು ಒಬ್ಬ ಗಣ್ಯ, ಸಾಕಷ್ಟು ಬುದ್ಧಿವಂತ ಮಾಡಿಕೊಂಡಿದ್ದಾನೆ ಅನ್ನಿಸ್ಕೋಬೇಕು. ಹೌದಾ? ಮತ್ತು ಸಮಾಜ ನನಗೆ ಬೆಲೆ ಕೊಡಬೇಕು. ಟೌನಲ್ಲಿ ನಾನೊಬ್ಬ ಗಣ್ಯ ವ್ಯಕ್ತಿ. ಯಾಕೆಂದರೆ ನನ್ನನ್ನು ಬೇರೆಯವ್ರು ನೋಡ್ತಿದ್ದಾರೆ, ನಾನು ಅವ್ರ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು. ನಾನು ಪ್ರಪಂಚವನ್ನು ನೋಡಿ ಸುಖ ಪಡೆಯೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ. ಇಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ, ಇನ್ನೂ ಒಂದಷ್ಟು ಮಾಡ್ಕೊಂಡ್ರೆ ಆಮೇಲೆ ಸುಖ ಸಿಗುತ್ತೆ. ಇವಾಗ ಇನ್ನೂ ಆಗಿಲ್ಲ. ಹೌದಾ? ಮತ್ತು ನನ್ನನ್ನು ಬೇರೆ ನೋಡ್ತಿದ್ದಾರೆ. ಬೀಗರು ನೋಡ್ತಾರೆ ಮೊದಲು. ಅದು ಬೀಗರಿಗಿನ ನಾವು ಚೆನ್ನಾಗಿರಬೇಕು, ಅಣ್ಣಂಗಿನ ನಾನು ಚೆನ್ನಾಗಿರಬೇಕು, ಅಕ್ಕಪಕ್ಕದ ಮನೆಯವ್ರಿಗಿನ ನಾನು ಚೆನ್ನಾಗಿರಬೇಕು. ಅವ್ರು ಯಾರೋ ಕಾರ್ ತೊಗೊಂಡ್ರು ಆಫೀಸಲ್ಲಿ, ನಾನು ಸೈಕಲ್ ಮೇಲೆ ಹೋದ ಎಂಟು, ನಾನು ಕಾರ್ ತೊಗೋಬೇಕು. ನನ್ನನ್ನು ಬೇರೆಯವ್ರು ನೋಡ್ತಿದ್ದಾರೆ,
ನಾನು ಬೇರೆಯವರಿಗೆ ದೃಶ್ಯ ಚೆನ್ನಾಗಿ ಕಾಣಬೇಕು, ನನ್ನನ್ನು ಸಮಾಜ ಎತ್ತಿ ತಲೆ ಮೇಲೆ ಕೂಡಿಸ್ಕೋಬೇಕು ಅಂತ ಇದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರಲ್ಲಿ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಏನೇ ನಾವೇನು ಮೋದಿ ಥರ ಹೋಗಿದ್ದೀವಿ ಅಂದರೆ ಅನ್ಬೋದು, ನಮ್ಗೆ ಅವಕಾಶ ಇಲ್ಲ ಅಂದ್ಕೊಂಡು ಸುಮ್ಮನಿದ್ದೀವಿ. ಅವಕಾಶ ಇದ್ದಿದ್ರೆ ಹೋಗ್ತಿದ್ವಿ. ಹೌದಾ? ಅಂದಾಗ ನಾನು ಪ್ರಪಂಚ ನೋಡ್ತಿದ್ದೀನಿ, ನನ್ನನ್ನು ಬೇರೆಯವ್ರು ನೋಡ್ತಿದ್ದಾರೆ ಅಂತ ಜೀವನ ಮಾಡ್ತಾಯಿದ್ದೀವಿ. ಹೌದಾ? ಇದರಲ್ಲಿ ಸಾಕಷ್ಟು ಜವಾಬ್ದಾರಿನೂ ಬರುತ್ತೆ. ಆ ಜವಾಬ್ದಾರಿ ನಿರ್ವಹಣೆಗೆ ಸಾಕಷ್ಟು ನೋವು ಅನುಭವಿಸ್ತೀವಿ, ಎಲ್ಲ ಆಗುತ್ತೆ. ಹೌದಾ? ತೃಪ್ತಿ ಸಿಕ್ತು, ಆಯಿತು. ಜಗತ್ತನ್ನು ನೋಡಿ ನನ್ನದನ್ನು ಮಾಡಿಕೊಂಡೆ, ನನ್ನ ಲೆಕ್ಕದಲ್ಲಿ ಇಷ್ಟಿದೆ. ಬರೀ ಕೈನಲ್ಲಿ ಬಂದ್ವಿ. ಹೌದಾ? ಬರೀ ಕೈನಲ್ಲಿ ಬಂದ್ವಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಯಾರ್ಯಾರ ಅನುಭವ ಏನೇನೋ, ನಾನೇ ಬರೀ ಕೈನಲ್ಲಿ ಬಂದೆ ಅಂತ ಹೇಳ್ತೀನಿ. ನೀವುಗಳೆಲ್ಲ ಬರೀ ಕೈನಲ್ಲಿ ಬಂದರೋ ಅಲ್ಲ, ಆನ್ಸರ್ ಮಾಡೋದು ನಿಂತು ಬರಲ್ಲ ಮಧ್ಯ ಅರ್ಥ ಏನೇನೋ ತೊಗೊಂಬಂದ್ರು, ಏನು ತರಲಿಲ್ಲ. ಅದ ಬರೀ ಕೈನಲ್ಲಿ ಬಂದು ಇವತ್ತಿನ ದಿವಸ ಏನು ಹೇಳೋದು ಬೇಡ, ನಿಮ್ಮ ಲೆಕ್ಕದಲ್ಲಿ ನಂದು ಅನ್ನೋತಕ್ಕ ಎಷ್ಟಿದೆ ನೋಡ್ಕೊಳ್ಳಿ. ಹೌದಾ? ಆದರೆ ಇನ್ನೂ ತೃಪ್ತಿ ಆಗಲ್ಲ, ಇನ್ನೂ ಮಾಡ್ತಾನೆ ಇದ್ದೀವಿ. ಮತ್ತು ಜನ ನಾನು ನೋಡ್ತಾರೆ, ಜನಗಳನ್ನ ಚೆನ್ನಾಗಿ ಅನ್ಕೋಬೇಕು, ಮರ್ಯಾದೆ ಕೊಡಬೇಕು, ನಾನೊಬ್ಬ ಲೀಡ್ರ್, ನನ್ನ ಎಲ್ಲರೂ ಗೌರವ ಕೊಡಬೇಕು, ಮನೆಗಳವರು ಅಷ್ಟೇ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಬೇರೆಯವರಿಗೆ ದೃಶ್ಯವಾಗಿ ಜಗತ್ತಿಗೆ ನಾನು ದೃಕ್ಸ್ವರೂಪನಾಗಿ ಜೀವನ ಮಾಡ್ತಿದ್ದೀವಿ. ಅಂದರೆ ಜಗತ್ತನ್ನು ನೋಡಿ ನನ್ನದನ್ನಾಗಿ ಮಾಡ್ಕೊಳ್ಳೋದು, ಬೇರೆ ನನ್ನ ನೋಡ್ತಾರೆ ಅಂತ ಅವ್ರಿಗೋಸ್ಕರ ಜೀವನ ಮಾಡೋದು. ಇದರಲ್ಲಿ ಸಾಯ್ತಪ್ಪ, ಸಮಾಧಾನ ಸಿಕ್ತು, ಶಾಂತಿ ಸಿಕ್ತು ಅನಿಸುತ್ತೋ. ನಾವೀಗ ಅಂತೀವಿ, ಇಲ್ಲೇ ನಾವು ಹೇಳ್ತೀವಿ, ಮತ್ತೆ ಹೊರಗಡೆಗೆ ಹೋದರೆ ಅದೇ ಪ್ರಯತ್ನ ಮಾಡ್ತೀವಿ, ಮತ್ತೆ ಅದಕ್ಕೋಸ್ಕರವೇ. ಯಾರೋ ಒಬ್ಬ ಸ್ವಾಮಿಗಳು ಒಂದು ವಾರ ಒಬ್ಬ ಮನೆಗೆ ಇದ್ರಂತ ಕೇಳಿ, ಈ ಕತೆ ಕೇಳಿರ್ತೀರೇನೋ ಮತ್ತೆ ಕೇಳಿ. ಯಾಕೆಂದರೆ ಇಲ್ಲಿ ಏನು ಹೇಳ್ತಾರೆ ಆ ಕಥೆಯಲ್ಲಿ ಅನ್ನೋದು ಕೇಳಿ ಬದಲಾವಣೆ ಆಗೋ ತನಕ ಎಷ್ಟು ಸಲ ಕೇಳೋದು ಕೇಳಲಿಲ್ಲ ಅಂತಲೇ ಅರ್ಥ. ಬದಲಾವಣೆ ಆದರೆ ಕೇಳಿದ್ದಾರೆ ಅಂತ. ಒಬ್ಬ ಸ್ವಾಮಿಗಳು ಅವ್ರ ಮನೆಗಿರ್ತಾರೆ, ಒಂದು ವಾರ ಕಾಲ ಸೇವೆ ಮಾಡ್ತಾರೆ ಅವ್ರು ಚೆನ್ನಾಗಿ. ಆ ಸ್ವಾಮಿಗಳು ಒಳ್ಳೆ ಸಿದ್ಧಪುರುಷರು. ಅವ್ರು ಹೇಳ್ತಾರಂತೆ, ಅವಾಗ ಗಂಡ ಹೆಂಡತಿ ಇಷ್ಟು ಜನ ನೋಡ್ಕೊಂಡ್ರಿ, ಬನ್ನಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ ಅಂದಂತೆ. ಎಲ್ಲಿ ಬರೋಣ ಹೇಳಿ, ಈ 2 ಮಕ್ಕಳಿವೆ, ಈ 2 ಗಂಡು ಮಕ್ಕಳು, ಇವೆರಡೂ ಒಂದು ಸ್ಥಿತಿ ಬಂದ್ಬಿಟ್ರೆ ಆಮೇಲೆ ಬರ್ತೀವಿ. ಸರಿ, ಯಾವಾಗ ಬರಲಿ ಹೇಳಪ್ಪ, ಇನ್ನು 5 ವರ್ಷ ಬಿಟ್ಕೊಂಬನ್ನಿ, ಬಂದ್ಬಿಡ್ತೀವಿ. ಸರ್ 5 ವರ್ಷ ಬಿಟ್ಕೊಂಬಂದರೆ ಆ ಯಜಮಾನ್ರೆ ಹೋಗ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಎಲ್ಲೋದ್ರಪ್ಪ ಇವರು ಅಂತ ನೋಡಿದ್ರೆ, ಇಬ್ಬರು ಮಕ್ಕಳಿದ್ರಲ್ಲ, ಒಬ್ಬ ಮಗ ಹೊಲದಲ್ಲಿ ವ್ಯವಸಾಯ ಮಾಡ್ತಾನೆ, ಇನ್ನೊಬ್ಬ ಮಗ ಅಂಗಡಿ ಹಾಕ್ಕೊಂಡಿದ್ದಾನೆ. ಆ ವ್ಯವಸಾಯದಲ್ಲಿ ಮಾಡ್ತಿರ್ಬೇಕಾ 2 ಎತ್ತುಗಳು ಇಟ್ಕೊಂಡಿದ್ದಾನೆ. ಆ ಎತ್ತಿನ ಶರೀರದಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಈ ತಂದೆ. ಮತ್ತೆ ಯಾವ ಜನ್ಮವನ್ನು ಪಡೀಲಿಲ್ಲ, ಈ ಎತ್ತಿನ ಶರೀರದಲ್ಲಿ ಹೋಗಿ ಸೇರ್ಕೊಂಡಿದ್ದಾರಂತೆ. ಅಲ್ಲಿ ಹೋಗಿ ಮಾತಾಡಿಸ್ತಾರೆ, ಏನಪ್ಪ ಇವಾಗನ್ನ ಬರ್ತೀಯಾ, ಕರ್ಕೊಂಡು ಹೋಗ್ತೀನಿ ಅಂತ. ಹೇಗೆ ಬರಲಿ ಹೇಳಿ, ಅವರಿಬ್ಬರು ಒಂದು ಸ್ಥಿತಿಗೆ ಬರ್ತಾರೆ 5 ವರ್ಷಕ್ಕೆ ಅಂದ್ಕೊಂಡೆ. ಅವ್ರೇನು ಸ್ಥಿತಿಗೆ ಬರಲಿಲ್ಲ. ಈ ಎತ್ತಿನ ಶರೀರದಲ್ಲಿ ಅದು ಇದ್ಕೊಂಡು ಒಂದಷ್ಟು ಅವ್ರಿಗೆ ದುಡಿದು ಅವರೊಂದು ಸ್ಥಿತಿಗೆ ಬಂದಮೇಲೆ ಬರ್ತೀನಿ ಅಂದಂತೆ. ಸರಿ ಆಯ್ತಪ್ಪ, ಯಾವಾಗ ಬರಲಿ, ಇನ್ನು 10 ವರ್ಷ ಬಿಟ್ಕೊಂಬನ್ನಿ. ಸರಿ 10 ವರ್ಷ ಬಿಟ್ಕೊಂಬಂದರೆ ಆ ಎತ್ತು ಸತ್ತೋಗಿದೆ. ಅಯ್ಯಯ್ಯೋ ಎಲ್ಲೋದ್ರಪ್ಪ ಇವರು, ಮತ್ತೆ ಎಲ್ಲೋದ ಅಂತ ನೋಡಿದ್ರೆ ಆ 2ನೇ ಹುಡುಗ ಅಂಗಡಿ ಹಾಕ್ಕೊಂಡಿದ್ದಲ್ಲ, ಅಂಗಡಿ ಮುಂದೆ ಒಂದು ನಾಯಿ ಮಲಗಿರ್ತಂತೆ. ಆ ನಾಯಿ ಶರೀರದಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಲ್ಲೋಗಿ ಮಾತಾಡಿಸ್ತಾರೆ, ಬರ್ತೀನಪ್ಪ ಇವಾಗಾದರೂ. ನೋಡಿ, ಎತ್ತಿನ ಶರೀರದಲ್ಲಿ ಸೇರಿಕೊಂಡು ದುಡಿಬೇಕು, ಯಾರಿಗೋಸ್ಕರ? ಇದು ಮೋಹ ಅಂದರೆ. ಆಯಿತು, ಮತ್ತೆ ನಾಯಿ ಶರೀರದಲ್ಲಿ ಸೇರ್ಕೊಂಡು ಏನಂತಾನೆ, ಅಯ್ಯಯ್ಯೋ ಎಲ್ಲಿ ಬರೋಕ್ಕೆ ಸಾಧ್ಯ, ಅವನು ಕಾಫಿಗೆ ಹೋಗ್ಬೇಕು, ಟಿಫನ್ಗೆ ಹೋಗ್ಬೇಕು, ಊಟಕ್ಕೆ ಹೋಗ್ಬೇಕು, ಆವಾಗ ಅಂಗಡಿ ಹತ್ರ ಯಾರಿರಲ್ಲ. ನಾನು ಈ ನಾಯಿ ಶರೀರದಲ್ಲಿ ಇದ್ಕೊಂಡು ಸ್ವಲ್ಪ ಕಾದ್ಕೊಂಡಿರ್ತೀನಿ, ಅವನೇನಾದ್ರು ಒಂದು ಸ್ಥಿತಿ ಬಂದಮೇಲೆ ಬರ್ತೀನಿ ಅಂತಾರೆ. ಆಯ್ತು, ಇನ್ಯಾವಾಗ ಬರಲಿ, ಇನ್ನು 5 ವರ್ಷ ಬಿಟ್ಕೊಂಡ್ಬನ್ನಿ. ಇನ್ನು 5 ವರ್ಷ ಬಿಟ್ಕೊಂಡು ನಾಯಿ ಸತ್ತೋಗಿರುತ್ತೆ.
ಮತ್ತೆ ಮಕ್ಕಳು ಇವನ ಮೇಲೆ ಗಲ ಸ್ವಾಮಿ ಮೇಲೆ ಮಲೆಗಟ್ಟು, ಸ್ವಾಮಿಗಳೇ ನಿಮ್ಮಿಂದಲೇ ಇದಾಗಿ ಕೊನೆಗಿದೆ ಹೆಸರು ಬರೋದು, ನಿಮ್ಮಿಂದಲೇ ಹೀಗಾಗಿದ್ದು, ಮನೆಗೂ ನಿದ್ದು ಮಾಡೋಕ್ಕಾಗಲಿಲ್ಲ, ಇಲ್ಲೂ ನಿದ್ದು ಮಾಡೋಕ್ಕಾಗಲಿಲ್ಲ, ನೋಡಿ ಏನೋ ರೋಗ ಬಂದ್ಬಿಡ್ತು. ರೋಗ ಯಾರಿಂದ ಬಂತು? ಇದು ಮಾಡೋಕ್ಕಾಗಿಲ್ಲ, ಅದಕ್ಕೆ ಸ್ವಾಮಿಯಿಂದಲೇ ಬಂತು. ಅಲ್ಲೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅವರು, ಇಲ್ಲಿ ನೀವು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಮ್ಮ ಗತಿ ಏನಾಗಬೇಕು? ಕೊನೆಗಿದೆ ಆಗೋದು. ನಿಮ್ಮಿಂದಲೇ ಹೇಗಾಗಿದ್ದು, ತಂದೆ ಹೋದರು, ಎತ್ತು ಹೋಯಿತು, ನಾಯಿ ಹೋಯಿತು, ನೀವು ಬಂದು ಹೋದಾಗೆಲ್ಲ ಒಬ್ಬರು ಸಾಯ್ತಿದ್ದಾರೆ ನಿಮ್ಮಿಂದಲೇ. ಅಪ್ಪ ನಿಮ್ಗೇನು ಬೇಕು? ದುಡ್ಡು ಬೇಕೋ? ತಂದೆ ಕೇಳಿ, ಈ ಮಾತು ಕೇಳಿ. ಎಲ್ಲ ಸೀನಿಯರ್ ಸಿಟಿಜನ್ಸೇ ಕೂತ್ಕೊಂಡಿದ್ದೀರ. ಸ್ವಾಮಿಗಳು ಕೇಳ್ತಾರೆ ಮಕ್ಕಳನ್ನ, ನಿಮಗೆ ತಂದೆ ಬೇಕೋ ದುಡ್ಡು ಬೇಕೋ? ನೀವೇನು ಅಂದ್ಕೊಳ್ತೀರ? ದುಡ್ಡೇ ಬೇಕು ಅಂತ ಕೇಳ್ತಾರೆ ನಮ್ಮ ಮಕ್ಕಳು ಅಂತ ನಾನು ಅಂದ್ಕೊಳ್ತೀನಿ, ನೀವು ಅಂದ್ಕೊಳ್ತೀರ. ಆದರೆ ಅವ್ರು ಕೇಳ್ತಾರಂತೆ, ತಂದೆಗೆ ವಯಸ್ಸಾಯಿತು ಹೋದರು, ಅವರು ಇವಾಗ ತೊಗೊಂಡು ಏನ್ರಿ ಮಾಡೋಣ, ದುಡ್ಡು ಬೇಕು ಅಂದ್ರಂತೆ. ಅಷ್ಟೇ ತಾನೆ? ದುಡ್ಡು ಬೇಕು. ಆ ಪೆಟ್ಟಿಗೆ ಅಂಗಡಿ ತೆಗೆದುಬಿಡಿ, ಅದು ಕೆಳಗಡೆ ನಿಮ್ಮ ತಂದೆ ದುಡ್ಡು ಇಟ್ಟಿದ್ದಾರೆ, ತಗೊಳ್ಳಿ ಅಂದ್ರಂತೆ. ಸರಿ ಅಂತ ತೆಗೆದ್ರು, ಅಲ್ಲಿ ಸ್ವಲ್ಪ ಮಣ್ಣು ತೆಗೆದ್ರು. ತೆಗಿಯೋಕ್ಕೆ ಹೋದರೆ ಹಾವು ಬಂತು. ಯಾಕೆಂದರೆ ನಿಧಿ ಯಾರನ್ನು ಇಟ್ಟಿದ್ರೆ ಅವರು ಸರ್ಪರೂಪದಲ್ಲಿ ಅಲ್ಲೇ ಕಾವಲಿರ್ತಾರೆ ಅಂತ. ನಿಧಿ ಕಾವಲಿರ್ತಾರೆ ಅಂತ. ಯಾವಾಗ ಸರ್ಪ ಮೇಲಕ್ಕೆ ಬುಸ್ ಅಂತ ಎದ್ದೇಳ್ತೆ, ಏನು ಸ್ವಾಮಿಗಳೇ ನಾವು ಸಾಯಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲಪ್ಪ, ಆ ಹಾವನ್ನೇ ತುಂಡು ಮಾಡಿ ಹಾಕ್ಬಿಡಿ, ಅಲ್ಲಿದೆ ತಗೊಳ್ಳಿ ನಿಧಿ. ಎರಡು ತುಂಡು ಮಾಡಿ ಬಿಸಾಡ್ತಾರೆ. ನೋಡಿದ್ರೆ ದುಡ್ಡಿದೆ ದಂಡಿಯಾಗಿ, ತಗೊಳ್ತಾರೆ, ಖುಷಿ ಆಗಿಬಿಡುತ್ತೆ. ಇನ್ನು ತಂದೆ ವಿಚಾರ ಮಾತಾಡೋಲ್ಲ ಅವರು. ಸ್ವಾಮಿಗಳೇ ದುಡ್ಡು ಸಿಕ್ತು, ನೀವು ಹೋಗಿ ಅಂತಾರೆ. ಆಯ್ತಪ್ಪ, ಸುಖವಾಗಿರಿ ನೀವು ಅಂದ್ಬಿಟ್ಟು ಆ ಹಾವಿನ ಎರಡು ತುಂಡನ್ನು ಜೋಡಿಸಿ ಮಾತಾಡಿಸ್ತಾರೆ. ಏನಪ್ಪ ಇವಾಗಾದರೂ ಬರ್ತೀಯಾ? ಅಂದರೆ ಅದು ದುಡ್ಡಿಟ್ಟು ಮಕ್ಕಳಿಗೋಸ್ಕರ ದುಡ್ಡಿಟ್ಟು ಕಾದ್ಕೊಂಡಿದ್ದಾರೆ, ಇನ್ಯಾರು ತೊಗೋಬಾರ್ದು ಅಂತ. ಆಯ್ತಪ್ಪ, ನಿನ್ನ ಮಕ್ಕಳ ಕೈಗೆ ಹೋಯ್ತು ದುಡ್ಡು, ಇವಾಗಾದರೂ ಬರ್ತೀಯಾ ಅಂದರೆ, ಯಾವ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ನೋ ಅವರೇ ನನ್ನ ತುಂಡು ಮಾಡಾಕಿದ್ರು ಅಂದರೆ ಬರ್ತೀನಿ ನಡೀರಿ ಅಂತ ಅವಾಗ ಅಂತಾರಂತೆ. ಅಲ್ಲಿಗೆ ಆ ಸ್ವಾಮಿಗಳು ಯಾರು ಬರೆದು ಕತೆ ಬರೆದು ರಾಮಕೃಷ್ಣಾಶ್ರ ಸ್ವಾಮಿಗಳು ಅಲ್ಲಿಗೆ ನಿಲ್ಲಿಸ್ತಾರೆ. ನನ್ನ ಅಭಿಪ್ರಾಯ ಅಲ್ಲಿಗೂ ನಿಲ್ಲಲ್ಲ. ಏನೋ ಬುದ್ಧಿ ಇಲ್ದಿರ ಮಾಡಿದ್ವು, ನಾವು ಬಿಡೋಕ್ಕಾಗುತ್ತೇನೋ, ಮತ್ತಲ್ಲೇ ದುಡಿ. ಬುದ್ಧಿ ಇಲ್ದಿರ ಮಾಡೋದು ನಾವು ಬಿಡೋಕ್ಕಾಗುತ್ತೆ, ಮತ್ತೆ ಅಲ್ಲೇ ದುಡಿ ಮಾಡುವ, ಅವ್ರಿಗೋಸ್ಕರ ಮಾಡಬಾರ್ದೆಲ್ಲ ಮಾಡು, ಮತ್ತೆ ಹೀನ ಜನ್ಮ, ನರಕಕ್ಕೆ ಹೋಗ್ಬೋದು, ಅಥವಾ ಪಶು ಪಕ್ಷಿ ಕಿಮಿಕೀಟಾದ ಜನ್ಮಕ್ಕೆ ಹೋಗ್ಬೋದು, ಅಥವಾ ಎಲ್ಲಿ ಹೋಗ್ತೋ ಗೊತ್ತಿಲ್ಲ. ಹೌದಾ? ಮತ್ತೆ ಜನ್ಮ ಚಕ್ರದಲ್ಲಿ ಸಿಗಾಕ್ಕೊಳ್ತೀವಿ. ಮತ್ತು ಇದಕ್ಕೆ ಪರಿಹಾರ ಏನು ಅಂದರೆ, ಡಿ ವಿ ಜಿರು ಹೇಳ್ತಾರೆ, ಜಗದೀ ಜಗತ್ತೋನು ಮಾಯಾ ವಿಚಿತ್ರವನು, ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಏನೇನು ನಿನ್ನ ಕಣ್ಣಿಗೆ ಕಾಣುತ್ತೋ, ಏನೇನು ಜ್ಞಾನೇಂದ್ರಿಯಗಳಿಗೆ ಕಾಣುತ್ತೋ, ಏನೇನು ಕರ್ಮೇನ ಹಿಡಿಯೋಕ್ಕೆ ಸಾಧ್ಯವೋ, ಈ ಜಗತ್ತಿನ ಒಂದು ವಿಚಿತ್ರ. ಜಗದೀ ಜಗತ್ತವನು ಮಾಯಾ ವಿಚಿತ್ರವನು, ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಒಂದು ಸಲ ಇದನ್ನೆಲ್ಲ ಒಗೆದಾಚೆ ಬಿಸಾಡು. ಇದ್ಯಾವುದಿಂದಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಈ ಮಾತುಗಳು ನಮ್ಮ ತಲೆಗೆ ಹೋಗಲ್ಲ, ಕೇಳ್ತೀವಿ, ಸುಮ್ಮನೆ ರೀ ಬಿಸಾಡ್ಬಿಟ್ರೆ ಆಮೇಲೆ ನಾವೇನು ಮಾಡೋದು? ಬಿಡು ಬಿಡು ಜಗದ ಸಡಗರವೆಲ್ಲ ಕೊಡುವುದೇನಿಲ್ಲ ಶಾಂತಿಯನ್ನು, ಬಿಡು ಬಿಡು ಜಗದ ಸಡಗರವೆಲ್ಲ. ಸಚ್ಚಿದಾನಂದ ಸರಸ್ವತಿಗಳು ಗೃಹಸ್ಥೀವನದಲ್ಲಿ ಇದ್ದವರು 75ನೇ ವಯಸ್ಸಿಗೆ ಸನ್ಯಾಸ ತಗೊಳ್ತಾರೆ. ಅವರು 75ನೇ ವಯಸ್ಸಿನ ತನಕ ಗೃಹಸ್ಥೀವನದಲ್ಲೇ ಇರ್ತಾರೆ. ಅದು ಎಂಥ ಗೃಹಸ್ಥ ಜೀವನ! 45ನೇ ವಯಸ್ಸಿಗೆ ಹೆಂಡತಿ ಸತ್ತೋಗ್ತಾಳೆ. ಹೆಂಡತಿ ಸತ್ತೋದವ್ರು ಅಂತಾರಂತೆ, ಒಳ್ಳೆಯದಾಯಿತು, ಶಂಕರ ಸೇವೆಗೆ ಅನುಕೂಲ ಆಯಿತು ಅಂತ. ಹೌದಾ? ಆ ರೀತಿ ಅವ್ರು ಹೇಳ್ತಾರೆ, ಬಿಡು, ಈ ಜಗತ್ತಿನ ಓಡ್ತಿದೆ, ಜಗತ್ತಲ್ಲಿ ಬಿಡು ಇದನ್ನು. ಯಾಕೆ? ಹೊಲಮನೆ ಹಣವು ಮಹದಧಿಕಾರ. ಹೊಲಮನೆ ಇದು ಮೊದಲನೇ ಸ್ಟೆಪ್ಪು. ನಾವೇ ಬರೋ ತನಕ ಏನು ಮಾಡೋಕ್ಕಾಗಲ್ಲ. ಹೊಲಮನೆ ಹಣವು ಮಹದಧಿಕಾರ, ಹೊಲೆಯ ಸಂಸಾರ ತಿಳಿದು ನೋಡು, ಬಿಡು ಬಿಡು ಜಗದ ಸಡಗರವೆಲ್ಲ. ಒಂದು ಸಲ ಬಿಡು ಇದನ್ನೆಲ್ಲ. ಹೌದಾ?
ಜಗದೀ ಜಗತ್ತವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಇದೆಲ್ಲ ಬಿಟ್ಬಿಟ್ಟು ಏನಿದೆ ಮಿಗಿಲುವುದೇಂ ರೂಪಕ್ಕೆ ಒಂದು ಇಲ್ಲದ ವಸ್ತು. ಇದನ್ನೆಲ್ಲ ಒಂದು ಸಲ ಬಿಡು. ರೂಪ ನಾಮ ಏನು ಇಲ್ಲದಿರತಕ್ಕಂಥ ಒಂದು ವಸ್ತು ಇದೆ. ಹೋಗಿ ಕಡೆಗೆ ಮಧ್ಯ ಮಂಕುತಿಮ್ಮ ಹತ್ತಲ ಕಡೆಗೆ ಮನಸ್ಸನ್ನು ತಿರುಗಿಸು, ಅದನ್ನು ಕಂಡಿಡ್ಕೊ. ಆಗ ಜನ್ಮ ಸಾರ್ಥಕವಾಗುತ್ತೆ. ಹೌದಾ? ಅಂದರೆ ನಾನು ಪ್ರಪಂಚವನ್ನು ನೋಡಿ ಇಷ್ಟೆಲ್ಲ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಬೇರೆಯವ್ರು ನೋಡ್ತಾರೆ ಅಂತ ನಾವು ಜೀವನ ಮಾಡ್ತಿದ್ದೀವಿ. ಸ್ವಲ್ಪ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನತಕ್ಕಂಥದ್ದನ್ನು ನಿಮ್ಮ ಇಂದ್ರಿಯಗಳಿಂದ ನೋಡ್ತಿದ್ದೀರ. ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪ ಮಾಡ್ತೀರ. ಇದು ಸುಖ, ಇದು ದುಃಖ, ಇದು ಅನುಕೂಲ, ಇದು ಅನಾನುಕೂಲ ಅಂತ ಮಾಡ್ತೀರ. ಆಮೇಲೆ ಯಾವುದ್ರಲ್ಲಿ ಸುಖ ಅಂತ ನಿಶ್ಚಯ ಮಾಡ್ತೀರೋ ಅದನ್ನು ಪಡೀಲಿಕ್ಕೋಸ್ಕರ ಪ್ರವೃತ್ತಿ ಕರ್ಮ ಮಾಡ್ತೀರ. ಯಾವುದರಿಂದ ದುಃಖ ಅನಿಸುತ್ತೋ ಅದರಿಂದ ದೂರ ಹೋಗಲಿಕ್ಕೆ ನಿವೃತ್ತಿ ಕರ್ಮ. ಹೌದಾ? ಯಾವ ಸುಖ ಅನಿಸುತ್ತೋ ಅದನ್ನು ಪಡೀಲಿಕ್ಕೆ ನಾವು ಮಾಡತಕ್ಕಂಥ ಪ್ರಯತ್ನ ಪ್ರವೃತ್ತಿ ಕರ್ಮ. ಯಾವ ದುಃಖ ಅನಿಸುತ್ತೋ ಅದರಿಂದ ದೂರ ಹೋಗ್ಲಿಕ್ಕೆ ಮಾಡತಕ್ಕಂಥದ್ದು ನಿವೃತ್ತಿ ಕರ್ಮ. ಸಾಮಾನ್ಯ ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಅಂದರೆ ಪ್ರವೃತ್ತಿ ಅಂದರೆ ಗೃಹಸ್ಥ ಜೀವನ, ನಿವೃತ್ತಿ ಅಂದರೆ ಸನ್ಯಾಸ ಜೀವನ ಅಂತ ಹೇಳ್ತಾರೆ. ಬಟ್ ನಾವುಗಳು ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಕೂಡ ಪ್ರವೃತ್ತಿ ಅನುಕೂಲವಾದ್ದಕ್ಕೆ, ನಿವೃತ್ತಿ ಅನಾನುಕೂಲದಿಂದ ಬಿಡಿಸ್ಕೊಳ್ಳೋಕ್ಕೆ, ಈ ರೀತಿ ಪ್ರವೃತ್ತಿ ನಿವೃತ್ತಿ ಕರ್ಮ ಅನ್ನತಕ್ಕಂಥ ಮಾಡಿಕೊಂಡೇ ಇದ್ದೀವಿ. ಮತ್ತು ಜನಕ್ಕೆ ಕೊನೆಯಲ್ಲಿ ಏನಾಗುತ್ತೆ, ಅನ್ನದಾತಕ್ಕಿಂತ ಚಿನ್ನದಾತ ತೀಕ್ಷ್ಣ, ಚಿನ್ನದಾತಕ್ಕಿಂತ ಹೆಣ್ಣು ಗಂಡಲು ಮನ್ನಣೆಯದ ಎಲ್ಲಕ್ಕೂ ತೀಕ್ಷ್ಣತಮ. ನಂಗೆ ಮನೆಯಲ್ಲೂ ಮರ್ಯಾದೆ ಇಲ್ಲ, ಹೊರಗಡೆಯೂ ಮರ್ಯಾದೆ ಕೊಡಲ್ಲ. ನನಗೆ ಆದಷ್ಟು ನಾನೊಬ್ಬ ಮರ್ಯಾದೆ ಪುರುಷನಾಗಬೇಕು, ಹೇಗೆ ರೀತಿ ಬೇರೆಯವ್ರನ್ನ ಮೆಚ್ಚೋದು ಅನ್ನತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಮೊದಲು ಈ ವ್ಯವಹಾರ ಬಿಡು. ಏನು ಹೊರಗಿನ ಜಗತ್ತನ್ನು ನನ್ನದನ್ನು ಮಾಡಿಕೊಂಡ್ರೆ ಸುಖವಾಗಿರ್ತೀನಿ ಅನ್ನೋದನ್ನು ಬಿಡು. ಬೇರೆಯವ್ರು ನನ್ನ ನೋಡ್ತೀಯಾರೆ ಅಂತೀಯಲ್ಲ, ಅದನ್ನು ಸ್ವಲ್ಪ ಬಿಟ್ಟು ಯೋಚನೆ ಮಾಡು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥ ಪ್ರಪಂಚವನ್ನು ಯಾಕೆ ನಿಜ ಅಂತ ಗೊತ್ತಿಲ್ಲ. ಪ್ರಪಂಚವನ್ನು ಹಿಂದಿಲಿಂದ ನೋಡ್ತಾ ಇದ್ದೀವಿ. ಹೌದಾ? ಹೌದಲ್ಲ? ಆನ್ಸರ್ ಮಾಡಿದ್ರೆ ನಿದ್ದೆ ಬರೋಲ್ಲ, ಎಚ್ಚರವಾಗಿರ್ತೀರ. ಹಿಂದಿಲಿಂದ ನೋಡ್ತಿದ್ದೀವಿ. ಆದರೆ ನಮ್ಮ ಮನಸ್ಸನ್ನತಕ್ಕಂಥದ್ದು ಹಿಂದಿಳ ಹಿಂಭಾಗದಲ್ಲಿ ಇದ್ರೇ ಆ ವಸ್ತು ನಮಗೆ ಸರಿಯಾಗಿ ಕಾಣುತ್ತೆ ಹೊರತು, ಮನಸ್ಸನ್ನತಕ್ಕಂಥದ್ದು ಹಿಂದಿಳ ಹಿಂಭಾಗದಲ್ಲಿ ಇಲ್ದಿರ ಇದ್ದರೆ ಆ ಇಂದ್ರಿಯ ಕೆಲಸ ಮಾಡುತ್ತೋ. ಇವಾಗ ನೋಡಿ, ಈ ಭಾಳಷ್ಟನ್ನು ಹೇಳಿರ್ತೀವಿ, ಆದರೆ ಅದನ್ನು ಪರಿವರ್ತನೆ ಬರಬೇಕು. ಇವಾಗ ನಿಲ್ಸಿದೆ ಒಂದು 2 ನಿಮಿಷ ನಾನು. ಯಾಕೆ? ನಿಮ್ಮ ದೃಷ್ಟಿಯಲ್ಲಿ ಹತ್ತ ಕಡೆ ಇರುತ್ತೆ. ಹೌದಾ? ನಾನು ಮಾತಾಡಿದ್ರೂ ಏನು ಕೇಳೋಲ್ಲ. ಯಾಕೆ? ಮನಸ್ಸು ಅಲ್ಲಿದ್ದರೆ ನಿಜವಲ್ಲಿ ಈ ಥರ ಇರ್ಬೇಕು ನಾವು. ಬರಲಿ, ಕೂತ್ಕೊಳ್ಳಿ. ಏನು ಮಗಳ ಮದುವೆನೇನು? ಬನ್ರಮ್ಮ ಕೂತ್ಕೊಳ್ರಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಿ. ಮಗಳ ಮದುವೆ ಆದರೆ ಆ ಥರ ಮಾಡಬೇಕು. ಇಲ್ಲಿ ಬರಲಿ, ಕೂತ್ಕೊಳ್ಳಿ, ಕೇಳಿ, ಆಮೇಲೆ ಬೇಕಾದರೆ ಆತಿಥ್ಯ. ಆದರೆ ಎಲ್ಲರ ಮನಸ್ಸು ಹತ್ತ ಕಡೆ ಹೋಗುತ್ತೆ. ಯಾಕೆ? ಇಲ್ಲ ಅಷ್ಟಾಗಿ ನಿಲ್ಲೋಲ್ಲ. ಇರಲಿ. ಈಗ ಯಾಕಪ್ಪ ಮಾತಾಡಲಿಲ್ಲ ಅಂದರೆ ಮನಸ್ಸು ಹತ್ತ ಕಡೆಗಿದ್ದರೆ ಕಿವಿ ಕೆಲಸ ಮಾಡುತ್ತೋ? ಇಲ್ಲ. ಅದಕ್ಕೋಸ್ಕರ ಹೊರಗಿನ ಜಗತ್ತನ್ನು ನಾನು ನೋಡ್ತಿದ್ದೀನಿ ಅಂದರೆ ಕೇವಲ ಇಂದ್ರಿಯಗಳಿಂದ ಅಲ್ಲ, ಮನಸ್ಸನ್ನು ತಕ್ಕಂಗೆ ಇರಬೇಕು. ಆ ಮನಸ್ಸಲ್ಲೂ ಆ ವಸ್ತುವಿನ ಬಗ್ಗೆ ಜ್ಞಾನ ಮತ್ತು ಬುದ್ಧಿ ನಿಶ್ಚಯ ಮಾಡಬೇಕಿಂತ ವಸ್ತು ಅಂತ. ಆ ವಸ್ತು ಇಂಥ ವಸ್ತು ಅಂತ ನಿಶ್ಚಯ ಮಾಡೋಕ್ಕೆ ಪೂರ್ವ ಅನುಭವ ಇದ್ದರೆ ಆ ವಸ್ತುವಿನ ಬಗ್ಗೆ ನಾವು ನಿಶ್ಚಯ ಮಾಡ್ಬೋದು. ಒಂದು ವೇಳೆ ಪೂರ್ವ ಅನುಭವ ಇಲ್ದಿರ ಇದ್ದರೆ, ಇವಾಗ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ, ಗಗಬುಗಾಯಿ ಅಂದೆ, ನಿಮಗೇನು ಅರ್ಥ? ಏನನ್ನ ಮಾಡೋಕ್ಕಾಗುತ್ತೋ?
ದೊಡ್ಡಬಳ್ಳಾಪುರದಲ್ಲಿ ಚಿತ್ರಾನ್ನ ಚೆನ್ನಾಗಿರುತ್ತಂತೆ ಅಂದೆ. ಆವಾಗ ನಿಮ್ಗಾಗಲೇ ಚಿತ್ರಾನ್ನ ತಿಂದಿದ್ದು ಅದೆಲ್ಲ ಜ್ಞಾಪಕ ಬರುತ್ತೋ ಇಲ್ಲೋ? ಅಂದರೆ ಆ ವಸ್ತು ಇಂಥದ್ದು ಅಂತ ಗುರುತಿಸ್ಬೇಕಾದ್ರೆ ಪೂರ್ವ ಅನುಭವ ಇರಬೇಕು. ಒಂದು ವೇಳೆ ಅನುಭವ ಇಲ್ದಿರ ಇದ್ದರೆ ಹೇಳೋರು ಇರಬೇಕು, ಅದು ಇಂಥ ವಸ್ತು ಅಂತ ಹೇಳೋರು ಇರಬೇಕು. ಇಷ್ಟೆಲ್ಲ ಹೇಳಿದ ಮೇಲೆ ಬುದ್ಧಿನಲ್ಲಿ ಇಂಥ ವಸ್ತು ಅಂತ ನಿಶ್ಚಯ ಮಾಡ್ತೀವಿ. ಮತ್ತು ಅದರಲ್ಲಿ ಸುಖ ದುಃಖ ಅದನ್ನು ಆಲೋಚನೆ ಮಾಡ್ತೀವಿ. ಸುಖ ವಸ್ತು ಆದರೆ ಪ್ರಾಪ್ತಿ ಮಾಡಿಕೊಳ್ಳೋಣ, ದುಃಖ ವಸ್ತು ಆದರೆ ತೆಗೆದಾಕೊಳ್ಳೋಣ. ಮತ್ತು ಆ ಪ್ರಾಪ್ತಿ ಮಾಡಿಕೊಳ್ಳೋಕ್ಕೆ ಎಲ್ಲಿ ಸಿಗುತ್ತೆ, ಎಷ್ಟಾಗುತ್ತೆ, ಏನಾಗುತ್ತೆ, ಇದೆಲ್ಲ ಪ್ರಯತ್ನ ಮಾಡ್ತೀವಿ. ಹೌದಾ? ಆಯಿತು, ಎಲ್ಲ ಮಾಡಿ ಅಯ್ಯಪ್ಪ ಇವತ್ತು ಯಾಕೆ ಯಾವುದು ಸರಿ ಹೋಗಲಿಲ್ಲ, ಮಲಗಿದ್ರೆ ಸಾಕು ಅಂತ ಮಲಗ್ತೀವಿ. ಹೌದಾ? ಆ ಮಲಗಿದಾಗ ಇದೇನನ್ನ ಇದೆಯೋ? ಇಲ್ಲ. ಹೌದಾ? ಇಲ್ಲ ಅಂತ ಹೇಳ್ತೀರ. ಇಲ್ಲ ಅನ್ನೋದನ್ನು ಯಾವುದರಿಂದ ನೋಡಿದ್ರೆ? ಒಟ್ಟಿನಲ್ಲಿ ನೋಡಿದ್ವಿ, ಕಣ್ಣಿಂದ ನೋಡಲಿಲ್ಲ, ಇಂದ್ರಿಯದಿಂದ ನೋಡಲಿಲ್ಲ, ಮನಸ್ಸಿಂದ ನೋಡಲಿಲ್ಲ, ಬುದ್ಧಿಯಿಂದ ನೋಡಲಿಲ್ಲ. ಇವೆಲ್ಲ ಇದೆಯೋ ಇಲ್ಲೋ ಅನ್ನೋದನ್ನು ಕಣ್ಣಿಂದ ನೋಡಲಿಲ್ಲ, ಪಂಚ ಜ್ಞಾನೇಂದ್ರಿಯಗಳಿಂದ ನೋಡಲಿಲ್ಲ, ಮನಸ್ಸು ಬುದ್ಧಿಯಿಂದ ನೋಡಲಿಲ್ಲ. ಆದ್ರೂ ಬೆಳಿಗ್ಗೆ ಎದ್ದ ಮೇಲೆ ಯಾವುದು ಕಾಣಲಿಲ್ಲ ಅಂತೀವೋ ಇಲ್ಲೋ? ಯಾವುದಿಂದ ಹೇಳಿದೆ ಯಾವುದು ಕಾಣಲಿಲ್ಲ ಅಂತ? ಯಾವುದೋ ಒಂದು ಇತ್ತು, ಇರುವಿಕೆ, ನಮ್ಮ ಅಸ್ತಿತ್ವ ಅನ್ನೋ ಇತ್ತು ಅಂದಾಗ ಇದೆಲ್ಲ ಕಾಣಲಿಲ್ಲ. ಅಷ್ಟೇ ಅಲ್ಲ, ನನ್ನ ಶರೀರನ ಕಾಣಲಿಲ್ಲ. ಕೇಳಿ, ಇವಾಗ ನಿದ್ದೆ ಮಾಡಬಾರ್ದು. ನನ್ನ ಶರೀರನೂ ಕಾಣಲಿಲ್ಲ, ಇಂದ್ರಿಯಗಳು ಕಾಣಲಿಲ್ಲ, ಮನಸ್ಸು ಕಾಣಲಿಲ್ಲ, ಬುದ್ಧಿನೂ ಕಾಣಲಿಲ್ಲ. ಕಾಣಲಿಲ್ಲ ಅಲ್ಲ, ಅವಿದೆ, ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು. ಯಾವುದೂ ಇರಲಿಲ್ಲ, ಇಡೀ ಪ್ರಪಂಚ ಎಲ್ಲ ಕೊಡ್ಕೊಂಬಿಟ್ಟಿದೆ, ನಾನಾಗಿದ್ದೆ. ಅಂದರೆ ನನ್ನ ಬೇರೆಯವ್ರು ನೋಡ್ತಿದ್ದಾರೆ, ನಾನು ಅವ್ರಿಗೆ ಚೆನ್ನಾಗಿ ಕಾಣಬೇಕು ಅಂತ ಏನು ಜೀವನ ಮಾಡ್ತಿದ್ವೋ ಆ ಜೀವನ ಅರ್ಥವಿಲ್ಲದ ಜೀವನ. ಯಾಕೆ? ಇಡೀ ಪ್ರಪಂಚ ನಾನು ನೋಡ್ತಾ ಇದ್ದೀನಿ, ಇಡೀ ಪ್ರಪಂಚಕ್ಕೆ ಸಾಕ್ಷಿ, ಇಡೀ ಪ್ರಪಂಚ ನೋಡ್ತಿರ್ತಕ್ಕಂಥ ಸ್ವರೂಪ, ದೇಶ ಕಾಲನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ. ಅಂಥ ಸ್ವರೂಪ ನೀನು ಅಂತ ಪ್ರಶ್ನೋಪನಿಷತ್ ನಮಗೆ ಎಷ್ಟನೇ ದಿವಸ ಇದು? ಎಷ್ಟನೇ ದಿವಸ? ಅಲ್ಲ, ಅದನ್ನು ಲೆಕ್ಕ ಹಾಕ್ಬೇಕಲ್ಲ ನೀವು. ಅದು ಲೆಕ್ಕ ಹಾಕಿಲ್ಲ ಅಂದರೆ ಅಕ್ಟೋಬರಲ್ಲಿ 16 ದಿವಸ, ಇದು ಒಂದು 21 ದಿವಸ, 16, 32ನೇ ದಿವಸ. 32 ದಿವಸದಿಂದ ಪಿಪ್ಪಲಾದ ಮಹರ್ಷಿಗಳು, ನೀನು ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಇದು ಯಾವುದು ಅಲ್ಲ, ಸಂಸಾರಿ ಅಲ್ಲ, ದುಃಖಿ ಅಲ್ಲ, ನೀನು ಯಾವುದು? ಆನಂದ ಸ್ವರೂಪ, ಪೂರ್ಣ ಸ್ವರೂಪ, ಪುರುಷ ಸ್ವರೂಪ. ಎಷ್ಟು ಶಬ್ದದಲ್ಲಿ ಹೇಳಿದ್ದಾರೆ, ಪೂರ್ಣ ಪುರುಷ. ಹೌದಾ? ಅಂಥ ಸ್ವರೂಪ ನೀನು. ಇವಾಗ ನಮಗಿದು ಅರ್ಥ ಆಗಿದ್ದರೆ, ಅರ್ಥ ಆಗೋದು ಅಂದ್ರೆ ಏನಪ್ಪ? ಸಾಮಾನ್ಯವಾಗಿ ಅರ್ಥ ಆಗೋದು ಅಂದರೆ ಗುರುಗಳು ಏನು ಹೇಳ್ತಾರೋ ಅದಕ್ಕೆ ಜ್ಞಾಪಕ ಇಟ್ಕೊಂಡಿದ್ರೆ ಅರ್ಥ ಆಗಿದೆ ಅಂತಂತಾರೆ. ನಿಜವಾಗಿ ಜ್ಞಾಪಕ ಇಟ್ಕೋಬೇಕು. ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇತ್ತಂದರೆ, ಮೊನ್ನೆ ಹೇಳಿದ್ನಲ್ಲ, ಒಂದು ಸಲ 4 ವೇದಗಳು ಮಕ್ಕಳಿಗೆ ಹೇಳಿಬಿಟ್ರೆ, 4 ಜನ ಗಂಡು ಮಕ್ಕಳಿಗೆ 4 ವೇದಗಳನ್ನ ರಾತ್ರಿ ಒಬ್ಬೊಬ್ಬನಿಗೊಂದೊಂದು ವೇದ ಹೇಳಿಬಿಟ್ರೆ ಬೆಳಗ್ಗೆ ಹೇಳೋ ಅಷ್ಟೊತ್ತಿಗೆ ಅವ್ರಿಗೆ ಜ್ಞಾಪಕ ಇರೋದು. ಯಾವ ಬೇಕಾದರೂ ಅದಕ್ಕೆ ಸಂಪೂರ್ಣ ಹೇಳಿಬಿಡೋರು. ಅಷ್ಟು ಕೆಪಾಸಿಟಿ ಮನುಷ್ಯನಿಗಿತ್ತು. ಬರ್ತಾ ಹೋಗ್ತೀವಿ. ಇವಾಗ ಏನಿದ್ರು ವಾಟ್ಸಪ್ಪಲ್ಲಿ ನೋಡಿಕೊಂಡು ಹೇಳಬೇಕು ಅಷ್ಟೇ, ಮಂತ್ರಗಳೆಲ್ಲ ಇಲ್ಲಿ ಅಲ್ಲ, ಅಷ್ಟು ಮಟ್ಟಿನ ಶಕ್ತಿ ಅನ್ನತಕ್ಕಂಥ ಇತ್ತು. ಈಗ ಇಡೀ ಪ್ರಪಂಚ ಅನ್ನತಕ್ಕಂಥದ್ದು ಇದ್ದಾಗಲೂ ನೀನಿದ್ದೀಯ, ಪ್ರಪಂಚ ಇಲ್ಲದೇ ಇದ್ದು ಇದೆಯಾ ಅಂದಾಗ ಈ ಪ್ರಪಂಚ ಅನ್ನತಕ್ಕಂಥ ಎಲ್ಲಿಂದಪ್ಪ ಬಂತು? ಯಾರು ಸೃಷ್ಟಿ ಮಾಡಿದ್ರು? ನೋಡಿ, ಅನಾದಿ ಕಾಲದ ಪ್ರಪಂಚ ಇದೆ, ಅನಂತ ಕಾಲದ ತನಕ ಇರುತ್ತೆ. ಏನೋ ಹೇಳ್ತಿರ್ತಾರೆ ಈ ಬ್ರಹ್ಮಕುಮಾರಿ, ಯಾರನ್ನ ಬ್ರಹ್ಮಕುಮಾರಿ ಎದ್ದು ಕೋಪ ಮಾಡ್ಕೊಬೇಡಿ, ಸ್ವಲ್ಪ ವಿಚಾರ ಮಾಡಿ. ಬ್ರಹ್ಮಕುಮಾರಿಯವರು ಹೇಳ್ತಿರ್ತಾರೆ, ಯಾವುದೋ ಒಂದು ಸಲ ಇದು ಲಯ ಆಗಿಬಿಡುತ್ತೆ,
ಬ್ರಹ್ಮಕುಮಾರಿ ಸಮಾಜದಲ್ಲಿರೋರು ಮಾತ್ರ ಇರ್ತಾರೆ, ಮಿಕ್ನದಲ್ಲಿ ಹೋಗ್ಬಿಡ್ತಾರೆ ಅಂತ ಅದೆಷ್ಟು ಸಲ ಹೇಳಿದಾರ? ಏನು ಹೋಗಿದ್ಯಾ? 1999 ಆಮ್ಸ್ಟರ್ಡ್ಯಾಮ್ ಹೇಳಿದ್ದಾನೆ, ಎಲ್ಲ ಮತಗಳು ಹೋಗ್ಬಿಡುತ್ತೆ, ಹಿಂದೂ ಮತ ಮಾತ್ರ ಉಳಿಯುತ್ತೆ ಅಂತ ಹೇಳಿದ್ದಾನೆ ಅಂತೆಲ್ಲ ಒಂದು ನ್ಯೂಸ್ ಬಂತು. ಸರಿ, ಭಾಳ ಖುಷಿನೂ ಆಯಿತು, ನನಗೂ ಖುಷಿ ಆಯಿತು. ಎಲ್ಲರೂ BJP-ಅವರಿಗೆ, RSSನವ್ರಿಗೆ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ, ಭಾರತ ದೇಶದವ್ರಿಗೆ ಎಲ್ಲರಿಗೂ ಖುಷಿ ಆಯಿತು. ಬಟ್ 1999 ಆಗೋಯ್ತು ಇಲ್ವೋ? ಏನೇನು ಆಗಿದೆಯೇನು? ಏನಾಗಿಲ್ಲ. ಹೌದಾ? ಅನಾದಿ ಕಾಲದ ಇದೆ, ಅನಂತ ಕಾಲದ ತನಕ ಇರುತ್ತೆ. ಈ ಪ್ರಪಂಚದಲ್ಲಿ ಯಾವುದೋ ಒಂದು ಡೇಟಲ್ಲಿ ನಾನು ಹುಟ್ಟಿದ್ದೀನಿ, ಒಂದು ದಿವಸ ಸಾಯ್ತೀನಿ. ಈ ಹುಟ್ಟು ಸಾವಿರ ಮಧ್ಯೆ ದುಃಖಿ ಅಂತ ಜೀವನ ಮಾಡಿದ್ರೆ ಎಲ್ಲಿಂದ ದುಃಖ ಪ್ರಾರಂಭ ಆಗುತ್ತೆ? ಜಠರದಿ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು, ನಾನಾ ರೋಗದಿ ದುಃಖವೇ ದುಃಖವು. ದುಃಖದ ಜೀವವು ಮುಕ್ತತೆಗಾಗಿ. ನಿಜವಾದ ದುಃಖ ಅನ್ನೋದು ಇದ್ರೇ ನಾವು ಇಷ್ಟೊಂದು ಅಂಟ್ಕೊಂಡಿದ್ದೀವಿ. ಇನ್ನು ದುಃಖ ಅನ್ನೋದು ಇಲ್ದಿರ ಇದೆ ಸಂಸಾರಕ್ಕೆ ಎಷ್ಟು ಅಂಟ್ಕೊಳ್ತಾ ಇದ್ವಿ, ಹೌದಲ್ಲ? ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಈ ಮಧ್ಯೆ ದುಃಖಿಯಿಂದ ಜೀವನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಹೌದಾ? ಆದರೆ ಈ ಪ್ರಪಂಚ ಅನಾದಿ ಅನಂತ ಪ್ರಪಂಚ, ಇದರಲ್ಲಿ ನಾನು ಹುಟ್ಟಿದ್ದೀನಿ, ಸಾಯ್ತೀವಿ ಅಂದ್ಕೊಂಡ್ರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಈ ಅನಾದಿ ಅನಂತ ಪ್ರಪಂಚ ನಾನು ಹುಟ್ಟಿ ಸಾಯ್ತೀನಿ ಅನ್ನೋದು ನಿಮ್ಮ ಎಚ್ಚದಲ್ಲಿ ಮಾತ್ರ ಕಾಣುತ್ತೋ ಅಥವಾ ನಿನ್ನ ಎಚ್ಚದಲ್ಲಿ ಮಾತ್ರ ಕಾಣುತ್ತೋ? ನಿನ್ನ ಎಚ್ಚದ ಅವಸ್ಥೆ ಬಿಟ್ಬಿಟ್ಟು ಸ್ವತಂತ್ರವಾಗಿ ಕಾಣುತ್ತೋ? ಇದು ನಮಗೆ ಚೆನ್ನಾಗಿ ತಲೆ ಹೋಗಬೇಕು. ನೆನ್ನಿನ ಪ್ರಪಂಚ ಅನಿಸುತ್ತೆ, ನೆನ್ನಿನ ಶರೀರವೇ ಇದು ಅನಿಸುತ್ತೆ. ಇಲ್ಲ, ಈ ಅವಸ್ಥೆನಲ್ಲೇ ಬಂದಿದೆ, ಇಷ್ಟು ವರ್ಷದಿಂದ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಅವಸ್ಥೆಯಲ್ಲಿ ಕಾಣತಕ್ಕಂಥ ಪ್ರಪಂಚ ಅನಾದಿ ಕಾಲದಿಂದ ಇದೆ, ಅನಂತ ಕಾಲದ ತನಕ ಇರುತ್ತೆ, ಸತ್ಯ ಅಂತಲೇ ಅನಿಸುತ್ತೆ. ಯಾಕೆಂದ್ರೆ ನಿಮ್ಮ ಕನಸಿನಲ್ಲಿ ಆಗನ್ಸುತ್ತೋ ಇಲ್ಲೋ? ಆದರೆ ಇದು ನಿಜವಾಗಿ ಕನಸಿನಲ್ಲಿ ಅನಾದಿ ಅನಂತ ಅನಿಸಿದಾಗ ಆ ಸಮಯಕ್ಕೆ ಬಂದಿದೆಯೋ ಆ ಪ್ರಪಂಚ, ಅಥವಾ ಅಷ್ಟಕ್ಕೆ ಮುಂಚೆ ಇತ್ತು ಅಲ್ಲಿ? ಇಲ್ಲೂ ಅಷ್ಟೇ. ಇವತ್ತಿನ ಈ ಎಚ್ಚರ ನಿನ್ನ ಎಚ್ಚರವೇ ಇದು. ನಿನ್ನ ಎಚ್ಚರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಹೌದಾ? ಅಂದಾಗೇನಾಯಿತು? ನಾನು ಪ್ರಪಂಚದಲ್ಲಿ ಹುಟ್ಟಿ ಪ್ರಪಂಚದಲ್ಲಿ ಸಾಯ್ತೀನಿ ಅಂದ್ಕೊಂಡಿದ್ವಿ. ಇವಾಗ ನಿಜವಾಗಿ ನೀವು ಪ್ರಪಂಚದಲ್ಲಿ ಹುಟ್ಟಿ ಪ್ರಪಂಚದಲ್ಲಿ ಸಾಯೋರು, ಅಥವಾ ಜಾಗೃತ ಅವಸ್ಥೆ ನಿಮ್ಮಲ್ಲೇ ತೋರ್ಕೊಂಡು ನಿಮ್ಮನ್ನು ಆಶ್ರಯಿಸ್ಕೊಂಡು ಇದ್ದು ಮತ್ತೆ ನಿಮ್ಮಲ್ಲೇ ಲೈವ್ ಆಗುತ್ತೋ? ಮತ್ತು ಸಂಸಾರಿ ದುಃಖಿ ಎಲ್ಲಿದ್ದಾನೆ? ಚೆನ್ನಾಗಿ ಅರ್ಥ ಆಯಿತು ಸ್ವಾಮೀಜಿ, ಚೆನ್ನಾಗಿ ಅರ್ಥ ಆಯಿತು. ಆದರೆ ಇಲ್ಲಿಂದ ಎದ್ವಿ, ಚಪ್ಪಲಿ ನೋಡೋದು ಇಲ್ಲ, ಅದು ಚಪ್ಪಲಿ ಯಾಕೆ? ಇವಾಗಲೂ ಹಾಗನ್ಸುತ್ತೋ? ಚಪ್ಪಲಿ ಇಲ್ಲ ಅಂದಾಗ ಇಡೀ ಪ್ರಪಂಚನೇ ಸಂಬಂಧ ಇಲ್ಲ ನನಗೆ, ಇಡೀ ಪ್ರಪಂಚನೇ ನನ್ನನ್ನು ಹುಟ್ಟಿ ಇಲ್ವಾಗುತ್ತೆ. ಆದಮೇಲೆ ಚಪ್ಪಲಿ ಇಲ್ವಾದ್ರೆ ಏನಾಯಿತು? ಹೋಯ್ತು ಬಿಡು, ಹೋಗಲಿ. ಅದೊಂದು ಸಿಂಪಲ್ಲು. ಆವಾಗ ನಮಗೆ ಇದು ಜ್ಞಾಪಕ ಬರಬೇಕು. ಕಷ್ಟ ಪರಿಸ್ಥಿತಿ ಅಂದಾಗ ಜ್ಞಾಪಕ ಬರಬೇಕು. ಹೌದಾ? ಅಂದರೆ ಪ್ರತಿ ಕ್ಷಣದಲ್ಲೂ ಮನನ ನಡೀತಿರಬೇಕು. ಇಲ್ಲಿ ಏನು ಶ್ರವಣ ಮಾಡೋದು ಅದನ್ನು ಮನನ ನಡೀತಾರೆ ಇರಬೇಕು. ಅದು ವ್ಯವಹಾರ ಮಾಡಬೇಕಾದ್ರೆ ಮೊಟ್ಟ ಮೊದಲು ಇಲ್ಲಿ ಕೇಳಿದ್ದನ್ನು ಮನಸ್ಸು ತಂದುಕೊಂಡು, ಈ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ನಾನಲ್ಲ, ಇದು ಅವಸ್ಥೆಯಲ್ಲಿ ತೋರ್ಕೊಳ್ತಿರ್ತಕ್ಕಂಥ ಮಾತ್ರ, ಕನಸಿನಲ್ಲಿ ನಡೆದಂಥ ವ್ಯವಹಾರ ನಡೀತಿದೆ ಅನ್ನೋದು ಚೆನ್ನಾಗಿ ಜ್ಞಾಪಿಸ್ಕೊಂಡು ಆಮೇಲೆ ವ್ಯವಹಾರ ಶುರು ಮಾಡಬೇಕು. ಅವ್ರು ಯಾರೋ ಏನೋ ವಿರೋಧ ಆಗ್ತಾರೆ ಅಂತ ಇಟ್ಕೊಳ್ಳಿ. ಗುರು ಶಿಷ್ಯ ಹೋಗ್ತಾ ಇರ್ತಾರಂತೆ, ಬೆಳಗಿನ ಜಾವ 5 ಗಂಟೆಗೆ ಪ್ರಯಾಣ ಪ್ರಾರಂಭ ಮಾಡಿರ್ತಾರೆ. ಹೋಗ್ತಾ ಇರ್ತಾರೆ, ಎಲ್ಲೂ ಭಿಕ್ಷೆ ಸಿಗಲಿಲ್ಲ. ರಾತ್ರಿ 9 ಆಗಿದೆ, ಎಲ್ಲೂ ಭಿಕ್ಷೆ ಸಿಗಲಿಲ್ಲ. ಈಗ ಈಗಿನ ಕಾಲಕ್ಕೆ ಅದು ಟೈಮ್ ಸರಿ ತಂದು ಕೊಡ್ತಾರೆ, ತಿಂದ್ಬಿಟ್ಟು ಮಾತಾಡ್ಬೋದು.
ಭಿಕ್ಷಾ ಸಿಗದೇ ಇದ್ರೂ ಪರವಾಗಿಲ್ಲ ಅಂತ. ಯಾವಾಗ ತಿಂದ್ಬಿಟ್ಟು ಅವ್ರಿಗೆಲ್ಲೂ ಭಿಕ್ಷಾ ಸಿಗಲೇ ಇಲ್ಲ. ಗುರು ಶಿಷ್ಯ ಹೋಗ್ತಾರೆ, ಏನಪ್ಪ ಈ ರಾತ್ರಿ 9 ಆಯಿತು, ಎಲ್ಲೂ ನಮಗೆ ಭಿಕ್ಷಾನೂ ಸಿಗಲಿಲ್ಲ. ಈಗ ಆ ಚೌಟ್ರಿಗೆ ಹೋಗಿ ನಾವು ಬಾಗಿಲು ತಟ್ತೀವಿ. ಹೌದಾ? ಆವಾಗ ಅವನು ಕಾವಲುಗಾರ ಬರ್ತಾನೆ, ಏಯ್ ನಿಮಗೇನು ಬುದ್ಧಿಗಿದ್ದಿ ಇದೆಯಲ್ಲ, ರಾತ್ರಿ ಇಷ್ಟೊತ್ತಿನಲ್ಲಿ ಬಂದು ನಮ್ಮ ನಿದ್ದೆ ಕೆಡಿಸ್ತೀರ ಅಂತ ಬೈದ್ಬಿಟ್ಟು ಹೊರಟೋಗ್ತಾನೆ. ಮತ್ತೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ನಮಗೆ. ಮತ್ತೆ ಬಾಗಿಲು ತಟ್ತೀವಿ, ಮತ್ತೆ ಬರ್ತಾರೆ. ಓಹೋ ನಿಮ್ಗೆ ಈಗ ಹೇಳೋದು ಗೊತ್ತಾಗಲ್ವಾ, ಒಂದು ಕೆಲಸ ಮಾಡ್ತಿರ್ತಾಳೆ, ಮತ್ತಿಲ್ಲಿ ಬರಬಾರ್ದು ನೀವು ಅಂತ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಒಂದು ಕೋಲ್ ತೊಗೊಂಡು ನಮಗೆ 4 ಹೊಡಿತಾನೆ ಅಂತ ಇಟ್ಕೋ. ಆವಾಗ ನೀನೇನು ಮಾಡ್ತೀಯ? ನಾನು ಜಾಡಿಸ್ತೀನಿ ಹಿಡ್ಕೊಂಡು, ಕೋಲ್ ಕಿತ್ಕೊಂಡು ಹೊಡೆಯೋಕ್ಕೆ ಶುರು ಮಾಡ್ತೀನಿ ಅಂತ. ಆವಾಗ ಹೇಳ್ತಾರೆ, ನಾನು ಹೇಳಿದ್ದೇನು ಅರ್ಥ ಆಗಲಿಲ್ಲ ನಿಮಗೆ. ಆ ಏಟು ತಿಂದಾಗ್ಲೂ ತತ್ವಮಸಿ ಶ್ವೇತಕೇತು, ಹೊಡೆಯತಕ್ಕಂಥ ನೀನು ಬ್ರಹ್ಮಸ್ವರೂಪ, ಹೊಡೆಯತಕ್ಕಂಥನು ನೀನು ಬ್ರಹ್ಮಸ್ವರೂಪ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಾದರೆ ಅರ್ಥ ಆಗಿದೆ ಅಂತ. ಏನಂತೀರ? ಅಯ್ಯೋ ನೀನು ತಿಳ್ಕೊಂಡೇನು ಪ್ರಯತ್ನ? ಮೃತ್ಯುದೇವತೆ ಬಂದು ಎದುರುಗಡೆ ನಿಲ್ಲಿ, ಇಡೀ ಭೌತಿಕ ಸಂಪತ್ತೆಲ್ಲ ಹೋಗಲಿ, ಇಡೀ ಚಿರಾಸ್ತಿ ಎಲ್ಲವೂ ಹೋಗಲಿ, ಏನೇ ಕಷ್ಟ ಪರಿಸ್ಥಿತಿ ಬರಲಿ, ನಮಗೆ ಕಷ್ಟ ಅನಿಸಲ್ಲ, ನಮ್ಗೆ ಆನಂದವೇ ಇರುತ್ತೆ. ಯಾವಾಗ ಎಂಥ ಪರಿಸ್ಥಿತಿ ಆನಂದವಾಗಿ ಇರ್ತೀವೋ ಇನ್ನೇನು ಬೇಕು? ಹೌದಲ್ವ? ಇನ್ನೇನು ಬೇಕು? ಅದು ನಾವ್ಯಾಗಿರ್ತೀವಪ್ಪ ಅಂದರೆ ಎಲ್ಲ ಅರ್ಥ ಆಗಿಬಿಟ್ಟಿದೆ ಅಂದ್ಕೊಂಡು ಇರ್ತೀವಿ. ಅದೇ ಆ ಶಿಷ್ಯ ಒಬ್ಬ ಹೇಳಿದ್ನಂತೆ ಗುರು ಮಾತಾಡ್ಕೊಂಡು ಹೋಗ್ತಿದ್ರು, ದೇವ್ರ ಪ್ರತ್ಯಕ್ಷ ಆದರೆ ಏನು ಕೇಳ್ತೀಯ ನೀನು, ಏನು ಕೇಳ್ತೀಯಪ್ಪ? ನನ್ನ ಶಿಷ್ಯನ ಕೇಳಿದ್ರೆ ನಾನೊಂದು 10 ಲಕ್ಷ ರೂಪಾಯಿ ಕೇಳ್ತೀನಿ. ಸರಿ, ಎಷ್ಟು ಉಪದೇಶ ಮಾಡೋದು ಇಷ್ಟೇ, ಅದರಿಂದ ಆಚೆ ಬರಲ್ಲ ಅಂದ್ಕೊಂಡು ಗುರುಗಳು ಸುಮ್ಮನೆ ಆದರು. ಮತ್ತು ಇವರಿಗೆ ಸಂದೇಹ ಬಂತು, ಗುರುಗಳೇ ನೀವೇನು ಕೇಳ್ತೀರಾ? ದೇವ್ರ ಪ್ರತ್ಯಕ್ಷ ಅಂತ ಇಟ್ಕೊಳ್ಳಿ, ನೀವೇನು ಕೇಳ್ತೀರಾ? ನಾನು 10 ಲಕ್ಷ ಅದೆಲ್ಲ ಕೇಳಲ್ಲಪ್ಪ, ಆತ್ಮಜ್ಞಾನನೇ ಕೇಳ್ತೀನಿ, ಆತ್ಮಜ್ಞಾನನೇ ಕೇಳ್ತೀನಿ. ಅದು ಸರಿ ಗುರುಗಳೇ, ಯಾವುದಿರೋ ಅದು ಕೇಳ್ತಾರೆ. ಅರ್ಥ ಆಯ್ತಾ? ನಮ್ಗೆ ಇಷ್ಟು ಮಾತ್ರ ಅರ್ಥ ಆಗುತ್ತೆ ಅಷ್ಟೇ. ಭೌತಿಕ ಸಂಪತ್ತು ಅನ್ನತಕ್ಕಂಥ ಎದುರುಗಡೆ ತಾನೇ ಬಂದ್ರೂ ಅದ್ರ ಮೇಲೆ ಆಕಾಂಕ್ಷೆ ಬರಬಾರ್ದು. ನಾವೇನು ಮಾಡ್ತೀವಿ? ಯಾರಿಗೆ ಕೆಡಿಸ್ತು ತೆಗೆದಿಟ್ಕೊಳ್ತೀವಿ, ಯಾರಿಗೆ ಕೆಡಿಸ್ತಲ್ಲ, ಯಾರು ತೆಗೆದಿಟ್ಕೊಳ್ತಾ ಅವ್ರನ್ನೇ ಕೆಡಿಸುತ್ತೆ. ಯಾಕೆ? ಭೌತಿಕ ಸಂಪತ್ತು ಸುಮ್ಮನಿರ್ತಲ್ಲ ನಮ್ಮನ್ನು. ಈ ಮುಸ್ಲಿಮ್ಸ್ ಹೇಳ್ತಾರೆ ಏನಂತ, ಏಕೋ 10 ಕರೋ ಅನ್ನತ್ತಂತೆ. 1 ರೂಪಾಯಿ ನಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಸುಮ್ಮನಿರಲ್ಲಂಥದ್ದು, 10 ಮಾಡು ಅನ್ನತ್ತಂತೆ. 10 ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಎಲ್ಲರೂ ಸಿಗಾಕೊಂಡು ಏನೋ ಬದಲಾಡ್ತೀವಿ. ಆದ ಕಾರಣ ಈ ವ್ಯವಹಾರ ಮಾಡಬೇಕಾದ್ರೆ ಇಲ್ಲಿ ಹೇಳಿದ್ದನ್ನು ಮನಸ್ಸಿಗೆ ತಂದುಕೊಂಡು ಬಿಡಿಸ್ಕೊಂಡು ಎಲ್ಲಿ ಬಿಡಿಸ್ಕೋಬೇಕು? ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದು ನಾನಲ್ಲ ಅಂತ, ಆ ಸ್ವರೂಪವೇ ನಾನು ಅನ್ನತಕ್ಕಂಥ ಮನಸ್ಸಿಗೆ ತಂದುಕೊಂಡು ಆಮೇಲೆ ವ್ಯವಹಾರ ಮಾಡಲಿಕ್ಕೆ ಹೋಗಬೇಕು. ಆ ರೀತಿ ವ್ಯವಹಾರದಲ್ಲಿ ಏನಾದರೂ ನಡೀಲಿ ಆನಂದವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಲ್ಲಿನ ತನಕ ನಾವು ನೋಡಿದ್ರಲ್ಲಿ ಪ್ರಶ್ನೋಪನಿಷತ್ತಲ್ಲಿ ಅವಸ್ಥಾತ್ರಯ ಅನ್ನತಕ್ಕಂಥದ್ದನ್ನು ಬೋಧನಾ ಕ್ರಮವಾಗಿ ತಗೊಂಡು ಯಾವ ರೀತಿ ಸೃಷ್ಟಿ ಅನ್ನತಕ್ಕಂಥದ್ದನ್ನು ಹೇಳಿ, ಮತ್ತು ಸ್ಥಿತಿ ಕಾಲದಲ್ಲಿ ಅದನ್ನೇ ಆಶ್ರಯಿಸ್ಕೊಂಡಿರುತ್ತೆ ಅನ್ನತಕ್ಕಂಥ ತೋರಿಸಿ, ಮತ್ತು ಲಯ ಆದ್ರೂ ಆ ಪರಮಾತ್ಮ ಪುರುಷದಲ್ಲಿ ಲಯವಾಗುತ್ತೆ ಅನ್ನತಕ್ಕ ಹೇಳಿ ಆ ಲಯ ಆಗತಕ್ಕಂಥ ಸ್ಥಾನವನ್ನು ಈ
ಪುರುಷ ಇತ್ಯೇವಂ ಪ್ರೋಚ್ಯತೆ. ನಾಮರೂಪವನ್ನು ಕಳ್ಕೊಂಡು ಎಲ್ಲಪ್ಪ ಲಯವಾಗುತ್ತೆ ಅಂದರೆ ಆ ಪುರುಷನಲ್ಲೇ ಲಯವಾಗುತ್ತೆ ಅಂದಾಗ ಆ ಪುರುಷ ಅನ್ನತಕ್ಕಂಥ ಪುರುಷಂ ಪ್ರಾಪ್ಯ ಪುರುಷಾತ್ಮ ಆತ್ಮಭಾವನಂ ಉಪಗಮ್ಯ. ಆ ಪುರುಷನೇ ನಾನು ಅನ್ನತಕ್ಕಂಥ ಭಾವನೆ ಒಂದು. ಆ ಎಲ್ಲ ನಾಮರೂಪಗಳನ್ನು ತಮ್ಮ ಇರುವಿಕೆಯನ್ನು ಕಳ್ಕೊಂಡು ತಮ್ಮ ನಾಮರೂಪಗಳನ್ನು ಸಪ್ರೇಟ್ ಐಡೆಂಟಿಟಿ, ನಾನು ಬೇರೆ ಅನ್ನತಕ್ಕಂಥ ಅಭಿಪ್ರಾಯ ಏನಿದೆಯೋ ಅದನ್ನೆಲ್ಲವನ್ನು ಕಳ್ಕೊಂಡು ಆ ಪುರುಷನಲ್ಲಿ ಒಂದಾಗ್ಬಿಡುತ್ತೆ ಅಂತ ಹೇಳಿ, ಆ ಪುರುಷ ಅನ್ನತಕ್ಕಂಥದ್ದು ಇಷ್ಟಕ್ಕೆ ಮುಂಚೆನೇ ಹೇಳಿದರೆ ಏನಂತ, ಪೂರ್ಣಾತ್ ಪುರುಷ, ಎಲ್ಲವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ, ಎಲ್ಲವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ. ಈಗ ಆ ಕನಸಿನ ಅನುಭವವನ್ನು ತಗೊಳ್ಳಿ. ಮೊದಲು ತಗೊಂಡ್ರೆ ಕನಸಿನಲ್ಲಿ ಪ್ರಪಂಚ ಸತ್ಯವಾಗಿ ಕಾಣಿಸ್ತು, ಹೌದಾ? ಸಾಕಷ್ಟು ಜನ, ನನ್ನಂತ ಸಾಕಷ್ಟು ಜನ ಇದ್ದರು. ಪಶು ಪಕ್ಷಕ್ಕೆ ಮೇಕೀಟಾಳು ಪ್ರಾಣಿ ಪಂಚಮ ಎಲ್ಲವೂ ಇತ್ತು, ಹೌದಲ್ಲ? ಅಲ್ಲಿ ನನ್ನ ಕನಸು ಅಂತ ಹೇಳಬೇಕಾದ್ರೆ ಎಲ್ಲಿನ ತನಕ ನೀವು ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ವಿಚಾರ ಮಾಡಿ, ಬುದ್ಧಿನಲ್ಲಿ ವಿಚಾರ ಮಾಡಿ. ಎಲ್ಲಿನ ತನಕ ನೀವು ಮತ್ತು ನಿಮ್ಮ ಪ್ರಪಂಚ ಎಲ್ಲಿಂದ ಶುರುವಾಗಿತ್ತು? ನಾನು ನನ್ನ ಪ್ರಪಂಚ ಅಂತಲ್ಲೇನು ಹೇಳಿದ್ರು, ಅಥವಾ ಆ ನಾನು ಅಂತ ಓಡಾಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಮತ್ತು ನನ್ನ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು, ಆ ನಾನು ನನ್ನ ಪ್ರಪಂಚ ಅನ್ನತಕ್ಕಂಥ ಪ್ರಪಂಚಕ್ಕೂ ಅದಕ್ಕೆ ಆಧಾರವಾಗಿರ್ತಕ್ಕಂಥ ನಿಮಗೂ ಮಧ್ಯೆ ಎಷ್ಟು ದೂರ ಇತ್ತು? ನಾನು ಇಲ್ಲಿನ ತನಕ ಇದ್ದೆ, ಅದರ ಆಚೆ ನಾನು ಇರಲಿಲ್ಲ. ಎಷ್ಟು ಬ್ರಹ್ಮಾಂಡ ಕಾಣಿಸ್ತೋ ಅದೆಲ್ಲವೂ ನಾನೇ ಆಗಿದ್ದೆ, ಹೌದಾ? ಅದೆಲ್ಲವೂ ನಾನೇ ಆಗಿದ್ದೆ. ಏಕೆಂದರೆ ಅವತ್ತಿನಲ್ಲಿ ಕಾಣತಕ್ಕದೆಲ್ಲವೂ ನನ್ನಲ್ಲೇ ಕಾಣ್ತು, ಹೌದಾ? ಪೂರ್ಣ ಎಲ್ಲವನ್ನೂ ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ ನಾವು, ಎಲ್ಲವನ್ನೂ ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ ನಂದು ಅನ್ನತಕ್ಕ ಅನುಭವದಲ್ಲಿ ನಾವು ನೋಡಿಕೊಂಡ್ರೆ, ಅದೇ ರೀತಿ ಎಚ್ಚದಲ್ಲೂ ಇಡೀ ಎಚ್ಚದ ಅವಸ್ಥೆ ಅನ್ನತಕ್ಕಂಥದ್ದಕ್ಕೆ ಆಧಾರ, ಹೌದಾ? ಈಗ ಆ ಪೂರ್ಣ ಸ್ವರೂಪಕ್ಕೆ ಸಾವಿದೆಯೋ? ಒಂದು ವೇಳೆ ಸಾಯತಕ್ಕಂಥ ಪರಿಸ್ಥಿತಿ ಯಾವತ್ತೂ ಒಂದು ದಿವಸ ಬರುತ್ತೆ ಅಂತ ಇಟ್ಕೊಳ್ಳಿ. ನನ್ನ ಅಭಿಪ್ರಾಯ ಆದಷ್ಟು ಬೇಗ ಬಂದ್ರ ಮೇಲೂ, ಇಲ್ಲಾಂದರೆ ಅದೇನು ಯೂರಿನಿಂದ ಬೆಳೆದಿರೋದೆಲ್ಲ ತಿನ್ನಬೇಕಾಗತ್ತಂತ ಸಹ. ಯಾರ್ಯಾರು ಯೂರಿನ ಏನು ತಿರುಗಾಡ ಎಷ್ಟು ಬೇಕಂತ ಅಷ್ಟೇ ಜರಿನ ಹೋದ್ರೆ ಇರಲಿ. ಪೂರ್ಣ ಸ್ವರೂಪ ಅನ್ನತಕ್ಕಂಥ ನಮ್ಮಂದರೆ ಸಾವನ್ನು ತೆಗೆಯಲು ಸಾಧ್ಯ. ಮತ್ತು ಇನ್ಯಾಕೆ ಬೈಕೊಡ್ಬೇಕು? ಆ ಸಾವು ಅನ್ನತಕ್ಕ ಎದುರುಗಡೆ ಬಂದು ನಿಂತರೂ ನನಗೆ ಸಾವಿಲ್ಲ. ಒಬ್ರು ಯಾರೋ ಟೀಚರಾಗಿ ಕೆಲಸ ಮಾಡ್ತಿದ್ರಂತೆ, ಚೆನ್ನಾಗಿ ವಿವೇಕ ಮಾಡಿದ್ರು ಇದನ್ನು. ಆಂಧ್ರದಲ್ಲಿ ಪಾಮದುರ್ತಿ ಅಂತ ಒಂದು ಹಳ್ಳಿ ಇದೆ. ಆ ಪಾಮದುರ್ತಿ ಅನ್ನತಕ್ಕ ಹಳ್ಳಿನಲ್ಲಿ ಪೂರ್ವದಲ್ಲಿ ಕಮ್ಮಾಸು ರೆಡ್ಡಿಸ್ ಈಗೂ ಇದೆ ದ್ವೇಷ. ಅದೇ ರಾಜಕೀಯ ಪರಿಸ್ಥಿತಿನಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಹಳ್ಳಿಗೆ ಕಮ್ಮಾಸ್ಗೊಬ್ಬ ಲೀಡರು, ರೆಡ್ಡಿಸ್ಗೊಬ್ಬ ಲೀಡರು, ಈ ಥರ ಇರೋರು. ಸರಿ, ಅವರಂತೆ ಎಲ್ಲರೂ ನಡ್ಕೋಬೇಕು, ಇಲ್ಲ ಅಂದರೆ ಗಲಾಟೆ ಮಾಡೋರು. ಈ ಟೀಚರು ಬ್ರಾಹ್ಮಣರು ಇವ್ರು ಹೋಗಿ ಆ ಊರಲ್ಲಿ ಪಾಮದುರ್ತಿನಲ್ಲಿ ಟ್ರಾನ್ಸ್ಫರ್ ಆಯಿತು. ಆ ಊರಿಗೆ ಒಂದು ಮನೆ ಹುಡ್ಕೋಕ್ಕೆ ಅಂತ ಹೋಗಿದ್ದಾರೆ ಬಾಡಿಗೆಗೆ. ಅಲ್ಲಿ ಓನರ್ಸ್ ಎಲ್ಲ ಏನು ಹೇಳ್ತಾರೆ, ನಾವು ಕೊಡ್ತೀವಿ, ನೀವು ಇರ್ತೀರಾ ಅಂತ. ಏನಾಗುತ್ತೆ, ನನ್ನ ಮನೆಗೆ ಬಾಡಿಗೆಗೆ ಕೇಳೋಕ್ಕೆ ಬಂದೀನಿ, ಕೊಡಿ, ಬಾಡಿಗೆ ತೊಗೊಂಡು ಇರ್ತೀನಿ. ಇಲ್ಲ, ಅವ್ರ ಪರ್ಮಿಷನ್ಗೆ ಇದಕ್ಕೆ ಯಾಕೆ ಬೇಡ, ಇರ್ತೀನಿ ಅಂದ್ಬಿಟ್ಟು ಯಾರೋ ರೆಡ್ಡಿ ಪರ್ಮಿಷನ್ ಇಲ್ದಿರ ಆ ಊರಲ್ಲಿ ಇದ್ದರು. 2-3 ದಿವಸ ಆದ್ಮೇಲೆ ಗೊತ್ತಾಯ್ತು ಅವ್ರಿಗೆ, ನನ್ನ ಪರ್ಮಿಷನ್ ಇಲ್ದಿರ ಬಂದು ಸೇರ್ಕೊಂಡಿಯಲ್ಲ ಅಂದ್ಬಿಟ್ಟು ಅವ್ರಿಗೆ ಕೋಪ ಬಂತು. ಅದ್ರ ಜೊತೆಗೆ ಯಾರೋ ಒಬ್ಬ ಸ್ಕೂಲ್ ಇನ್ಸ್ಪೆಕ್ಟರ್ ಇದ್ದಂತೆ. ಆ ಸ್ಕೂಲ್ ಇನ್ಸ್ಪೆಕ್ಟ್ರಿಗೂ ಆ ಟೀಚರ್ಗೂ ಭಾಳ ಫ್ರೆಂಡ್ಶಿಪ್ ಆಯಿತು. ಅವರಿಬ್ಬರು ಒಟ್ಟಿಗೆ ರಕ್ಷಣೆ ಮಾಡಿದ್ರು. ಇವ್ರಿಗೆ ತಡೆಯೋಕ್ಕಾಗಲಿಲ್ಲ. ಒಂದು ದಿವಸ ಹೇಳಿ ಕಳಿಸಿದ್ರಂತೆ. ಅದು ಯಾಕೆ ಹೇಳ್ತಿದ್ದೀನಿ ಇಷ್ಟೆಲ್ಲ? ಸಾವು ಎದುರುಗಡೆ ಬಂದ್ರೂ ನನಗೆ ಭಯ ಇಲ್ಲ, ಯಾಕೆ ನನಗೆ ಸಾವಿಲ್ಲ ಅನ್ನೋ ಅಷ್ಟು ಅರ್ಥ ಆಗಬೇಕು ನಮಗೆ. ಸರಿ, ಒಂದು ದಿವಸ ರೆಡ್ಡಿ ಹೇಳಿ ಕಳಿಸಿದಂತೆ, ಬಾ ಅಂತ ಹೇಳು ಅಂತ ಬೆಳಿಗ್ಗೆ.
ಇಲ್ಲ ಇವಾಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಸಂಜೆಗೆ ಬರ್ತೀನಿ ಅಂದರೆ ಇನ್ನೂ ಕೋಪ ಬಂತು ಅವ್ರಿಗೆ. ಸರಿ, ಸಂಜೆಗೆ ಹೋದ್ರಂತೆ. ಹೋದರೆ ಇಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಂತಾಗಿನ ಕಾಲಕ್ಕೆ. ಮಾಮುದುರ್ತಿ ರೆಡ್ಡೀಸ್ ಅಂದರೆ ಭಯಪಡೋರು ಆಂಧ್ರ ಅನಂತಪುರ ಡಿಸ್ಟಿಕ್ಟಲ್ಲಿ. ಸರಿ, ಒಂದು ಎಂಟ್ರೆನ್ಸು ಸೀದಾ ಈಗ ಓಣಿ ಥರ ಹೋಗಬೇಕು. ಅಲ್ಲಿ ಅವನ ಕೆಲಸಗಾರೆಲ್ಲ ಪಂಜಿಡ್ಕೊಂಡು ನಿಂತಿಯಾರಂತೆ, ಕತ್ಲು ಪಂಜಿಡ್ಕೊಂಡು ನಿಂತಿದ್ದಾರೆ. ಸೀದಾ ಹೋದರು, ಅಲ್ಲೊಂದು ದೇವಿ ವಿಗ್ರಹ ಇತ್ತು, ಅಲ್ಲಿ ಕೂತ್ಕೊಂಡ್ರಂತೆ ಇಬ್ಬರೂ. ಆ ಪಂಜಿ ಇಟ್ಕೊಂಡಿರೋರು ಮಾತಾಡ್ತಾರೆ, ಯಾಲ ರೆಡ್ಡಿ వెనక్కి పోలేదే, ఆయన వెనక్కి పోయింటే ఈయన ತಲೆ ತೀಸೇಸೋಳು. ಅಂದರೆ ಅಲ್ಲಿ ಯಾರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಬಿಟ್ಬಿಟ್ಟು ವಾಪಸ್ ಬರೋರಂತೆ, ಅವ್ರ ತಲೆ ತೆಗೆದಾಕ್ಬಿಡೋರಂತೆ. ఎందుకు పోయి ಎಕ್ಕಡ ಕೂರ್చున్నాడే ಅಂತ ಮಾತಾಡ್ಕೊಂಡ್ರಂತೆ. ಆ ರೆಡ್ಡಿ ಕೇಳಿದಂತೆ, ಅವ್ರು ಮಾತಾಡ್ಕೊಂಡೋದು ಕೇಳಿಸ್ತಾ ನಿಂಗೆ? ಏನು ಪ್ರಾಣ ಕಳ್ಕೊಳ್ತೀಯೋ ಅಥವಾ ನಾನು ಹೇಳ್ದಾಗ ಕೇಳ್ಕೊಂಡು ಈ ಊರಲ್ಲಿ ಇರ್ತೀಯೋ? ಅದಕ್ಕೆ ಅವ್ರು ಹೇಳಿದಂತೆ, ನಗ್ತಾ ಹೇಳ್ತಾರಂತೆ, ಇವತ್ತಿನ ದಿವಸ ಈಶ್ವರ ಇಚ್ಛೆಯಲ್ಲಿ ನನ್ನ ಪ್ರಾಣ ಹೋಗ್ಬೇಕಂತಿದ್ರೆ ಹೋಗುತ್ತೆ, ಇಲ್ಲ ಈಶ್ವರ ಇಚ್ಛೆ ಇವತ್ತು ಪ್ರಾಣ ಹೋಗೋದಿಲ್ಲ ಅನ್ನೋದಾದರೆ ನೀನೇನು ಮಾಡಲಿಕ್ಕೆ ಹೋಗಲ್ಲ. ಒಂದು ವೇಳೆ ಈ ಪ್ರಾಣ ಅಂತಕ್ಕ ಹೋದ್ರೂ ನನಗೇನಾಗಲ್ಲ. ಅಂದರೆ ಅವ್ರಿಗೆ ರೆಡ್ಡಿಗೆ ಭಯ ಬಂದ್ಬಿಡ್ತು. ಪ್ರಾಣ ಹೋಗತಕ್ಕಂಥ ಸ್ಥಿತಿ ನಾನು ಹಾಕೋ ಚಂಪೇಂದ್ರ ಅಂತ ಹೋಗ್ಬಿಡ್ತಾನೆ, ಈ ಧೈರ್ಯ ಹೇಗೆ ಬಂತು? ಗೃಹಸ್ಥ ಜೀವನದಲ್ಲೇ ಇದ್ದವರು. ಅಲೆಕ್ಸಾಂಡರ್ ಯಾರೋ ಸನ್ಯಾಸಿ ಆ ರೀತಿ ಹೇಳ್ತಾನೆ, ಅಲ್ಲ, ಇಲ್ಲಿ ಗೃಹಸ್ಥ ಜೀವನದಲ್ಲೇ ಇದ್ದರು. ಗೃಹಸ್ಥ ಜೀವನದಲ್ಲಿ ಇದ್ದರೂ ಕೂಡ ಮೃತ್ಯು ಭಯಪಡಲಿಲ್ಲ. ಅವಾಗ ಅವರೇ ಬದಲಾವಣೆ ಆಗ್ಬಿಡ್ತಾರೆ. ಹೇಗೆ ಬಂತು ನಿಮಗೆ ಈ ಧೈರ್ಯ? ಅಂದರೆ ಸುಮ್ಮನೆ ಏನೋ ವ್ಯವಹಾರ ಮಾಡ್ತಿದ್ಯಾ, ಇದೆಲ್ಲ ಜೀವನ. ನಾವು ದುಃಖ ಅನ್ನತಕ್ಕಂಥ ತಪ್ಪಿಸ್ಕೊಂಡು, ಸಾವು ಅನ್ನತಕ್ಕಂಥ ತಪ್ಪಿಸ್ಕೊಂಡು ಆನಂದವಾಗಿ ಜೀವನ ಮಾಡ್ತಾ ಮೃತ್ಯು ಬಾಯಲ್ಲಿದ್ದೀರ ಇರ್ಬೋದು, ಅಂಥ ಪವಿತ್ರ ಅಂತ ಜನ್ಮ ಇದು, ನೀನು ಹಾಳು ಮಾಡ್ಕೊಳ್ತಾ ಇದ್ದೀಯ ಅಂತ ಉಪದೇಶ ಮಾಡಿದ್ರೆ ಪರಿವರ್ತನೆ ಆಗೋಗ್ತಾನಂತೆ. ಅಂದರೆ ಅಷ್ಟು ಮಟ್ಟಿಗೆ ನಮ್ಗೆ ಇರಬೇಕು. ವ್ಯವಹಾರ ಮಾಡತಕ್ಕ ಸಮಯದಲ್ಲಿ ಇದನ್ನು ಮರ್ತೋಗಬಾರ್ದು. ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿಂದ ಎದ್ದ ತಕ್ಷಣ ಮರ್ತ್ಬಿಡ್ತೀವಿ. ನಾನು ಭಾಳಷ್ಟು ಸಭೆಗಳಲ್ಲಿ ನೋಡ್ತೀನಿ, ಜಿಡ್ಡು ಕೃಷ್ಣಮೂರ್ತಿಯವರೇ ಒಂದು ಕೆಲಸ ಮಾಡೋರು. ಸ್ವರೂಪದ ಬಗ್ಗೆ ಆಳವಾಗಿ ಕರ್ಕೊಂಡೋಗಿ ಈ ಥರ ಚಿಂತನೆ ಮಾಡಿದಾಗ ಕೂಡ್ಸಿರೋದು ಸುಮ್ಮನೆ, ಲೆಟ್ ಅಸ್ ಸಿಟ್ ಕ್ವೈಟ್ಲಿ ಅಂತ ಒಂದು 5-10 ನಿಮಿಷ ಆದಮೇಲೆ ಓಕೆ ಲೆಟ್ ಅಸ್ ಗೋ ಅನ್ನೋರು. ಇಲ್ಲ ಎದ್ದ ತಕ್ಷಣ ಆಗಲೇ ಶುರು ಏನೋ ವ್ಯವಹಾರ, ಅಲ್ಲೇ ಇರೋಣ, ಮರೀಲೇಬಾರ್ದು. ಸದಾ ಕಾಲವೂ ಇದು ನಾನಲ್ಲ ಅದು ಅನ್ನತಕ್ಕಂಥದ್ದು ಬರ್ತಿರಬೇಕು. ಸೊ ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ